ಕಾಯಕ ಕಲಿಸುವ ಜೀವಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ ಮನದ ಮೈಲಿಗೆ ತೊಳೆಯುವಂತ ಮಂಗಲದ ಅಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಭಕ್ತಿಯೇ ಭಕ್ತ್ಯಾಮೃತ ಜ್ಞಾನವೇ ಜ್ಞಾನಾಮೃತ ಭಕ್ತಿಯೇ ಭಕ್ತ್ಯಾಮೃತ ಜ್ಞಾನವೇ ಜ್ಞಾನಾಮೃತ ಭಕ್ತಿ ಜ್ಞಾನ ವೈರಾಗ್ಯದ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶರಣ ಶರಣಾರ್ಥಿ. ಬಸವಂ ಪ್ರಣವಾಕಾರಂ ಬಸವಂ ಶರಣಾಗತ ರಕ್ಷಕ ವರಲೋಲಂ ಬಸವಂ ಜನ್ಮ ಕುಠಾರಂ ಬಸವಂ ನಮಾಮಿ ಶ್ರೀ ಗುರು ಬಸವೇಶಂ. ಎನಗೆ ನಿಮ್ಮ ನೆನಹಾದಾಗಲೇ ಉದಯ, ಎನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ, ಎನಗೆ ನಿಮ್ಮ ನೆನಹವೇ ಜೀವನ, ಎನಗೆ ನಿಮ್ಮ ನೆನಹವೇ ಪ್ರಾಣ ಪ್ರಾಣ ತಂದೆ. ಎನ್ನ ಹೃದಯದಲ್ಲಿ ನಿಮ್ಮ ಚರಣ ದುಂಡಿಗೆ ಎನ್ನೊತ್ತಯ್ಯ, ವದನದಲ್ಲಿ ಷಡಕ್ಷರಿಯ ಬರೆಯಯ್ಯ ಲಿಂಗದೇವ. ಶುಭ ಸಂಜೆಯ ಶುಭ ಗಳಿಗೆಯಲ್ಲಿ ತಮ್ಮೆಲ್ಲರಿಗೂ ಸಂಧ್ಯಾ ನಮನಗಳನ್ನ ತಿಳಿಸುತ್ತಾ, ಶಿವಾನುಭವ ಪರಿಸರಾನುಭವ ಗೋಷ್ಠಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಜಗುಲಿ ಮಡಿಕೇಶ್ವರ ಕೇಂದ್ರ 98ನೇ ಆನ್ಲೈನ್ ಉಪನ್ಯಾಸ ಸೇರಿ ಈ ಗೋಷ್ಠಿಯ ದಿವ್ಯ ಸಾನ್ನಿಧ್ಯ ವಹಿಸಿರುವ ನಮ್ಮೆಲ್ಲರಿಗೂ ಆಶೀರ್ವಾದ ನೀಡುತ್ತಿರುವ ಗೋಷ್ಠಿಯ ಮುನ್ನಡೆಗೂ ಸದಾ ಆಶೀರ್ವಾದದಾತರು, ಪರಿಸರ ಪ್ರೇಮಿಗಳು, ಹಸಿರಿನ ಹರಿಕಾರರು, ತಪ್ಪತ್ತಗಿರಿಯ ಕಾಪಾಲಿಕರು, ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳು ಶಿವಯೋಗಾಶ್ರಮ ಮಡಿಕೇಶ್ವರ ಇವರ ಪಾದ ಕಮಲಗಳಿಗೆ ತಲೆಬಾಗಿ ಹಣೆಮಣೆದು ವಂದಿಸಿ 98ನೇ ಆನ್ಲೈನ್ ಗೋಷ್ಠಿಗೆ ಪರಮ ಪೂಜ್ಯ ಅಪ್ಪೋರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕಾಯವೆಂಬ ದೇಗುಲದಲ್ಲಿ ಜೀವವೆಂಬ ದೇವರು, ಕರಣೇಂದ್ರಿಯಗಳೆಂಬ ಸ್ಥಾನಿಕರ ಕೈಯಲ್ಲಿ ಪೂಜಿಸಿಕೊಂಬುದು ಗುಹೇಶ್ವರ ಲಿಂಗಕ್ಕೆ. ಇಂದಿನ ಗೋಷ್ಠಿಯಲ್ಲಿ ಉಪನ್ಯಾಸ ನೀಡುತ್ತಿರುವ ಶರಣು ತಾಯಿ ಸನ್ಮಾನ್ಯ ಶ್ರೀಮತಿ ಸರೋಜಾ ಕಿತ್ತೂರ್ ಗುರುಮಾತೆಯರು ಅಪರೂಪದಲ್ಲಿ ಅಪರೂಪದ ಶಿವಶರಣರು. ಗಟ್ಟಿಮುಟ್ಟಾದ ದೇಹ, ಚುರುಕು ಬುದ್ಧಿ, ಉತ್ತಮ ಗುಣನಡತೆ, ಅಚಲ ಭಕ್ತಿ ಶ್ರದ್ಧೆ ಇವುಗಳ ಸುಂದರ ಸಮನ್ವಯದ ಬುದ್ಧಿ, ಹೃದಯ ಕೈಕಾಲುಗಳ ಪರಿಪಕ್ವ ಸಾಂಗತ್ಯದ ಪರಿಪೂರ್ಣ ವ್ಯಕ್ತಿಗಳ ನಿರ್ಮಾಣದಿಂದಲೇ ಶಿಕ್ಷಣಕ್ಕೆ ಸಾರ್ಥಕ್ಯ ಎಂಬ ಮಾತಿನ ಕಟ್ಟು ಪರಿಪಾಲಕರು, ಪರಿಚಾರಕರು. ತನ್ನ ಮಗುವಿಗೆ ತಾನು ತಾಯಿಯಾಗುವುದು ಒಬ್ಬ ನಾರಿಯ ಧರ್ಮ, ಹೆರರ ಮಗುವಿಗೂ ಹೆತ್ತವ್ವನಾಗುವುದು ಶ್ರೇಷ್ಠ ನಾರಿಯ ಧರ್ಮ. ಶಾಲಾ ಮಕ್ಕಳಿಗೆ ಹೆತ್ತವ್ವನ ಸ್ಥಾನದಲ್ಲಿ ಯೋಚಿಸಿ ಅವರ ಪರಿಪೂರ್ಣ ಪರಿಪಕ್ವತೆಗೆ ಪರಿಶ್ರಮಿಸುತ್ತಿರುವ ಅಪರೂಪದಲ್ಲಿ ಅಪರೂಪದ ವ್ಯಕ್ತಿತ್ವದ ಶ್ರೇಷ್ಠ ಶಿಕ್ಷಕರ ಸಾಲಿನಲ್ಲಿ ನಿಲ್ಲುವಂಥವರು. ಮನೆಯಲ್ಲಿ ಮಹಾಮನೆ, ಶ್ರಾವಣದಲ್ಲಿ ಮನೆಯಂಗಳದಿಂದ ಮನದಂಗಳಕ್ಕೆ, ಹುಣ್ಣಿಮೆಯಲ್ಲಿ ಕದಳಿ ಕರ್ಪೂರ ಇಂತಹ ಸತ್ಕಾರ್ಯಗಳನ್ನ ಮಾಡುತ್ತಾ ಸತಿಪತಿಗಳಿಬ್ಬರು ಶಿವ ಒಲುಮೆಗೆ ಪಾತ್ರರಾದವರು. ವೈಯಕ್ತಿಕ ಜೀವನದಲ್ಲಿ ಸರ್ವ ಸಂಪತ್ತನ್ನು ಪಡೆದಿರುವ ಸೌಭಾಗ್ಯವಂತರು ನನ್ನ ಪ್ರೀತಿಯ ಶ್ರೀ ಕೋರಿಗುರುಗಳ ಶ್ರೀಮತಿಯವರು. ಅಕ್ಷರವ ಬಲ್ಲೆವೆಂಬ ಅಹಂಕಾರವೆಡೆಗೊಂಡು ಲೆಕ್ಕಗೊಳ್ಳರಯ್ಯ, ಗುರು ಹಿರಿಯರು ತೋರಿದ ಉಪದೇಶದಿಂದ ವಾಗ್ದೈವತ್ವದ ಕುರಿತು ವಾದಿಪರಲ್ಲದೆ ಆಗು ಹೋಗೆಂಬುದ ನರಿಯರು, ಭಕ್ತಿಯ ನರಿಯರು, ಮುಕ್ತಿಯ ನರಿಯರು, ಯುಕ್ತಿಯ ನರಿಯರು ಮತ್ತು ವಾದಿಗಳೆಸುವರು ಹೋದರು ಗುಹೇಶ್ವರ ಎಂಬ ಪ್ರಭುದೇವರ ವಚನ
ವಚನಾಮೃತದಂತೆ ಅಕ್ಷರ ಬಲ್ಲೆಂಬ ಅಹಂಕಾರವಿಲ್ಲದವರು, ಸದ್ಗುಣಿಗಳು, ಸಚ್ಚಾರಿತ್ರರು. ಇಂದು ಅವರ ಅನುಭವದಿಂದ ಒಂದಷ್ಟು ಹಿತಮಾತುಗಳನ್ನು ಕೇಳುವ ಅದೃಷ್ಟ ನಮ್ಮೆಲ್ಲರದು. ಎನ್ನ ಕಾಯ ಪ್ರಸಾದವಾಯಿತು ಎಂಬ ಉಪನ್ಯಾಸ ನೀಡುತ್ತಿರುವ ಶರಣ ತಾಯಿ ಸನ್ಮಾನ್ಯ ಶ್ರೀಮತಿ ಪೂಜಾ ಕಿತ್ತೂರ್ ಗುರುಮಾತೆಯರಿಗೆ ಈ ಒಂದು ಗೋಷ್ಠಿಗೆ ಅತ್ಯಂತ ಪ್ರೀತಿಪೂರ್ವಕ, ಅಭಿಮಾನಪೂರ್ವಕ, ಗೌರವಪೂರ್ವಕ, ಭಕ್ತಿಪೂರ್ವಕ ಸ್ವಾಗತ ಸುಸ್ವಾಗತವನ್ನ ಬಯಸುತ್ತೇನೆ. ಹೇ ಪರಮಾತ್ಮ, ಲೋಕದ ಮಿತ್ರ, ನೀನೇ ಸರ್ವಕ್ಕೂ ಕಾರಣಕರ್ತ ಎಂಬ ಮಾತುಗಳಂತೆ ಅತ್ಯಂತ ಸುಂದರವಾಗಿ ಭಗವಂತನನ್ನ ಕುರಿತು, ಶರಣರ ಚರಿತಾಮೃತವನ್ನ ಕುರಿತು ಸುಶ್ರಾವ್ಯವಾಗಿ ಪ್ರಾರ್ಥನೆಗೈದಿರುವ ನನ್ನ ಪ್ರೀತಿಯ ಗೆಳತಿ ಸನ್ಮಾನ್ಯ ಶ್ರೀಮತಿ ಅಂಬಿಕಾ ಕರ್ಕಪ್ಪಗೋಳ್ ಗುರುಮಾತೆಯರಿಗೆ ಈ ಒಂದು ಗೋಷ್ಠಿಗೆ ಅತ್ಯಂತ ಪ್ರೀತಿಪೂರ್ವಕ, ಗೌರವಪೂರ್ವಕ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿಯಾಗಿ ಇಂದಿನ ಉಪನ್ಯಾಸ ಗೋಷ್ಠಿಯ ನಿರೂಪಣಾ ಕಾರ್ಯದ ಜವಾಬ್ದಾರಿ ಹೊತ್ತಿರುವ ಪ್ರೀತಿಯ ಆತ್ಮೀಯ ಸಹೋದರ, ಸ್ನೇಹಿತೆ, ಸರಳ ಸುಂದರ ಭಾಷೆಯಲ್ಲಿ ಸುಂದರವಾಗಿ ಸ್ಫುಟವಾಗಿ ಕವಿತೆಗಳನ್ನ ರಚಿಸುತ್ತಿರುವ ಉದಯೋನ್ಮುಖ ಕವಿಗಳ ಸಾಲಿನಲ್ಲಿರುವ ಕವಯತ್ರಿ, ನನ್ನ ವೈಯಕ್ತಿಕ ಜೀವನಕ್ಕೆ ಮಾರ್ಗದರ್ಶಿ, ಆತ್ಮೀಯ ಸ್ನೇಹಿತೆ ಶ್ರೀಮತಿ ಶ್ರೀ ಸಾವಿತ್ರಿ ತಳವಾರ್ ಗುರುಮಾತೆಯರಿಗೆ ಇಂದಿನ ಶಿವಾನುಭವ ಗೋಷ್ಠಿಗೆ ಅತ್ಯಂತ ಪ್ರೀತಿಪೂರ್ವಕ, ಗೌರವಪೂರ್ವಕ ಸ್ವಾಗತ ಸುಸ್ವಾಗತವನ್ನ ಬಯಸುತ್ತೇನೆ. ಅದೇ ರೀತಿ ಇಂದಿನ ಉಪನ್ಯಾಸದಲ್ಲಿ ಸರ್ವರ ಉಪಕಾರವನ್ನ ಸ್ಮರಿಸಿ ಸರ್ವರನ್ನ ವಂದಿಸಲಿರುವ ಪ್ರೀತಿಯ ಸಹೋದರಿ ಶ್ರೀಮತಿ ರಾಗಿಣಿ ಕರ್ಕಪ್ಪಗೋಳ್ ಇವರಿಗೆ ಶಿವಾನುಭವ ಗೋಷ್ಠಿಗೆ ಅತ್ಯಂತ ಪ್ರೀತಿಪೂರ್ವಕ, ಗೌರವಪೂರ್ವಕ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ಇಂದಿನ ಶಿವಾನುಭವ ಗೋಷ್ಠಿಯಲ್ಲಿ ಭಾಗವಹಿಸಿರುವ ಎಲ್ಲಾ ಶರಣು ಬಳಗಕ್ಕೆ, ಕಾರ್ಯಕ್ರಮದ ನಿರ್ವಾಹಕ ಶರಣು ತಾಯಿಯಂದಿರಿಗೆ ಸರ್ವರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಗೌರವಪೂರ್ವಕ ಸ್ವಾಗತವನ್ನ ಕೋರಿ ನನಗೆ ಸ್ವಾಗತ ಕಾರ್ಯ ನೀಡಿದ್ದಕ್ಕಾಗಿ ಹರ್ಷ ನಮನಗಳನ್ನ ವ್ಯಕ್ತಪಡಿಸುತ್ತಾ ನನಗೆ ವಹಿಸಿದ ಸ್ವಾಗತ ಕಾರ್ಯಕ್ಕೆ ವಿರಮಿಸಿ ತಾವೆಲ್ಲರೂ ನಿರೀಕ್ಷಿಸುತ್ತಿರುವ ಉಪನ್ಯಾಸಕ್ಕೆ ಅನುವು ಮಾಡಿಕೊಡುತ್ತೇನೆ. ಧನ್ಯವಾದಗಳು. ಮಧುರತೆ ಇರಿಸಿ, ಮಾತಿನಲ್ಲಿ ನೀತಿಯ ಅಡಗಿಸಿ, ಬೋಧನೆ ಮೂಲಕ ಜ್ಞಾನವ ತುಂಬಿಸಿ, ಅಜ್ಞಾನದ ಅಂಧಕಾರ ತೊಳೆಯುವಂತೆ ಇರುವ ನನ್ನ ಸ್ನೇಹಿತೆ, ಮೃದು ಮಾತಲ್ಲಿ ಮಧುರವಾಗಿ ಹೃದಯ ತುಂಬಿ ಸ್ವಾಗತಿಸಿದ ಗುರುಮಾತೆಯವರಿಗೆ ಅನಂತ ಧನ್ಯವಾದಗಳು. ಚಿಂತನೆ ಮಾಡಿ ಚಿಂತೆಯ ಸಂತೆಯಲ್ಲಿ ಕಂತೆಯ ಹುಡುಕಲು ಹೊರಟರೆ, ಚಿತೆಯೆಂಬ ಸಿರಿಯು ಒಡಲನ್ನು ಸುಡದೆ ಬಿಟ್ಟಿತೆ. ತೋರಿಕೆಯ ಬದುಕಲ್ಲಿ ತನ್ನತನವ ಮರೆತು ಬೇರೆಯವರ ಅನುಕಿಸಿ ನಡೆದರೆ, ಮುಂದೊಂದು ದಿನ ನಿಜದ ಬಿಂಬವು ಪ್ರತಿಫಲನವಾಗದೆ ಬಿಟ್ಟಿತೆ ಎಂದು ಹೇಳುತ್ತಾ ಮುಂದಿನ ಹಂತ ಉಪನ್ಯಾಸ. ಎನ್ನ ಕಾಯ ಪ್ರಸಾದ ಎಂಬ ವಿಷಯ ವಸ್ತುನಾಧರಿಸಿ ಎಲ್ಲರಿಗೂ ಜ್ಞಾನದ ಔತಣ ಉಣಬಡಿಸಬೇಕೆಂದು ಗುರುಮಾತೆಯರಲ್ಲಿ ವಿನಂತಿ. ಶರಣಾರ್ಥಿಗಳ್ರಿ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಬಸವಣ್ಣನಯ್ಯ. ಎನ್ನ ವಾಮ ಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯ್ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಎಂದು ಹೇಳುತ್ತಾ, ಇಲ್ಲ ಬಸವಾದಿ ಶರಣರನ್ನ, ಸಂತರನ್ನ, ಮಹಾಂತರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಅವರ ಪಾದಗಳಿಗೆ ಶರಣಾರ್ಥಿಗಳು. ಹಾಗೆ ಇವತ್ತಿನ ಆನ್ಲೈನ್ದಲ್ಲಿ ಶಿವಾನುಭವ ಮತ್ತು ಪರಿಸರಾನುಭವ ಗೋಷ್ಠಿ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಜಗಲಿ ಮಡಿಕೇಶ್ವರ ಆನ್ಲೈನ್ ಉಪನ್ಯಾಸ ಗೋಷ್ಠಿ 98. ಇನ್ನೇನು ಶತಕಗಳನ್ನ ಮುಟ್ಟೋದು ಸಮೀಪವಿದೆ. ಅಂತ ಆನ್ಲೈನ್ ಉಪನ್ಯಾಸ ಗೋಷ್ಠಿಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶಿವಕುಮಾರ ಮಹಾಸ್ವಾಮಿಗಳು, ಪರಮ ಪೂಜ್ಯ ಶ್ರೀ 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 ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು, ಮಡಿಕೇಶ್ವರ ಮತ್ತು ನಂದಿವೇರಿ ಮಠ, ಆ ಪರಮ ಪೂಜ್ಯರ ಪಾದಗಳಿಗೆ ನನ್ನ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಜೊತೆಗೆ ಇಲ್ಲಿಯವರೆಗೆ ಇದೊಂದು ಆನ್ಲೈನ್ ಉಪನ್ಯಾಸದ ಒಂದು ಗ್ರೂಪ್ ಅದರಲ್ಲ, ಅವರೊಂದು ವಿಶೇಷವಾದಂತ ವ್ಯಕ್ತಿಗಳು. ಯಾಕಂದ್ರ ಈ ಮೊದಲು ನಾವು ಕವಿಯತ್ರಿಯನ್ನ ಹುಡುಕ್ಬೇಕಾದ್ರ ಬಹಳ ಕಷ್ಟ ಆಗ್ತಿತ್ತು. ಆದ್ರ ಈ ಗುಂಪಿನಲ್ಲಿ
ಇರೋರೆಲ್ಲರೂ ದೊಡ್ಡ ದೊಡ್ಡ ಕವಿಯತ್ರಿಯರೇ. ಅವ್ರು ಬರೆದಿರ್ತಕ್ಕಂತ ಕವನಗಳನ್ನ ನೋಡಿ, ಅವರ ಮೊನ್ನೆ ಸಾಹಿತ್ಯ ಸಮ್ಮೇಳನ ನಡೆದಾಗ ಅವರ ಒಂದು ಪಾತ್ರ ನೋಡಿ ನಮಗ್ ಬಹಳ ಸಂತೋಷ ಅನಿಸ್ತು. ಅಂತ ಎಲ್ಲ ಸಾಹಿತ್ಯ ಅಭಿಮಾನಿಗಳು, ಸಾಹಿತ್ಯ ಆಸಕ್ತರು, ಸಾಹಿತ್ಯವನ್ನೇ ತಮ್ಮ ಮೈಗೂಡಿಸ್ಕೊಂಡಿರ್ತಕ್ಕಂಥ ಅವರಿವರೆನ್ನದೆ ನಿರೂಪಣೆಯನ್ನ ಉತ್ತಮವಾಗಿ ಮಾಡ್ತಕ್ಕಂಥ ಸಾವಿತ್ರಿ ಮೇಡಮ್ ಇರ್ಬೋದು, ಶಾಂತಲಾ ಮೇಡಮ್ ಅವರು, ಜೊತೆಗೆ ಈ ಗ್ರೂಪ್ ನಲ್ಲಿರ್ತಕ್ಕಂಥ ಅಂಬಿಕಾ ಮೇಡಮ್ ಅವರವರು, ಹಾಗೆ ಏನೇ ಪ್ರಭಾವತಿ ಮೇಡಮ್ ಅವರಂತರು ತಮ್ಮ ಸ್ವಾಗತದಲ್ಲಿ ಎಷ್ಟೊಂದು ಸಾಹಿತ್ಯವನ್ನ ಪಟ 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 ಹೇಳಿದ್ರಂದ್ರ ಅದನ್ನ ಅರ್ಥ ಮಾಡ್ಕೊಳಕ್ಕೆ ನನಗೆ ಟೈಮ್ ಇದು ಅನಿಸ್ಲಿಲ್ಲ. ಇನ್ನೊಂದ್ಸಲ ಕೇಳ್ಬೇಕಲ್ಲ ಅನಿಸ್ತು. ಹಂಗ ಸಾಹಿತ್ಯದ ಒಂದು ಗುಂಪು ಅಂತ ಹೇಳ್ತಾ ಎಲ್ರಿಗೂ ಕೂಡ ಇಲ್ಲಿ ಕಾಯ ಅದು ಹೋಗಿ ಪ್ರಸಾದಿ ಕಾಯ ಆಗ್ತೈತಿ. ಈ ಮಾತು, ಈ ಒಂದು ಸಾಲು, ಎನ್ನ ಕಾಯ ಪ್ರಸಾದವಾಯಿತು ಎನ್ನುವಂತ ಒಂದು ಸಾಲು ನಾವು ಯಾವ ಶರಣರ ವಚನದಲ್ಲಿ ನೋಡ್ತೀವಿ ಅಂತಂದ್ರ ಘನಲಿಂಗ ದೇವರ ಒಂದು ವಚನದಲ್ಲಿ ಕಾಣ್ತೀವಿ. ಆ ಘನಲಿಂಗ ದೇವರ ವಚನ ಯಾವುದು ಅಂತಂದ್ರ, ಎನ್ನ ಕಾಯ ಪ್ರಸಾದವಾಯಿತು, ಎನ್ನ ಜೀವ ಪ್ರಸಾದವಾಯಿತು, ಎನ್ನ ಪ್ರಾಣ ಪ್ರಸಾದವಾಯಿತು, ಎನ್ನ ಕರ್ಣೇಂದ್ರಿಯಗಳೆಲ್ಲವೂ ಪ್ರಸಾದವಾದವು ನೋಡ, ನೀವೆನ್ನ ಕರಸ್ತರದಲ್ಲಿ ಪ್ರಸಾದ ರೂಪಾದಿರಾಗಿ ಘನಲಿಂಗಿಯ ಮೋಹದ ಚೆನ್ನಮಲ್ಲಿಕಾರ್ಜುನ ಎನ್ನುವಂಥ ಘನಲಿಂಗ ದೇವರ ಒಂದು ವಚನದಲ್ಲಿ ಈ ಒಂದು ಸಾಲನ್ನು ನಾವು ಕಾಣ್ತೀವಿ. ಇಲ್ಲಿ ದೇಹ ಅಂದ್ರೆ ಕಾಯ ಹೋಗಿ ಪ್ರಸಾದ ಆಗುವಂತಹದ್ದು ವಚನಗಳು ಸಾಕಷ್ಟು ಶರಣರು ಬರ್ದಾರ. ಈ ಒಂದು ಪ್ರಮುಖವಾದಂತ ಸಾಲನ್ನ ಈ ಘನಲಿಂಗ ದೇವರ ವಚನದಲ್ಲಿ ಕಾಣ್ತೀವಿ ಅಂತ ಹೇಳ್ಬೇಕಾಯ್ತು. ಇಲ್ಲಿ ಘನಲಿಂಗ ದೇವರು ಅವರ ವಚನಾಂಕಿತ ಘನಲಿಂಗಿಯ ಮೋಹದ ಚೆನ್ನಮಲ್ಲಿಕಾರ್ಜುನ ಎನ್ನುವಂತ ವಚನಾಂಕಿತ. ಅವರು ಹೇಳ್ತಾರ, ಎನ್ನ ಕಾಯ ಜೀವ ಪ್ರಾಣ ಕರ್ಣೇಂದ್ರಿಯಗಳೆಲ್ಲವೂ ಪ್ರಸಾದವಾಗಬೇಕಾದ್ರ ಮುಖ್ಯವಾಗಿ ನಾ ಏನ್ ಮಾಡ್ಬೇಕು ಅಂತಂದ್ರ, ಬಸವಾದಿ ಶರಣರು ನಾವು ದೇವರನ್ನ ನೋಡಿಲ್ಲ, ಇಡೀ ಸೃಷ್ಟಿಗೆ ಕಾರಣೀಕರ್ತನಾಗಿರ್ತಕ್ಕಂಥ ಆ ಚೈತನ್ಯ, ಆ ಶಕ್ತಿಯನ್ನ ನಾವು ಕಂಡಿಲ್ಲ. ಅದು ನಿರಾಕಾರ ಐತಿ, ನಿರವಯ ಐತಿ, ಅದಕ್ಕೆ ಆಕಾರ ಇಲ್ಲ, ಅದಕ್ಕೆ ಯಾವುದೇ ದೇಹದ ಅವಯವಗಳು ಇಲ್ಲ. ಅಂತಹ ಸ್ಥಿತಿಯನ್ನ ನಾವು ಸಾಕಾರ ರೂಪದಲ್ಲಿ ಮೊದಲಿಗೆ ಕಂಡುಕೋಬೇಕಾದಂತಹದ್ದು ಇಷ್ಟಲಿಂಗದ ಮೂಲಕನೇ. ಅಂತಹ ಇಷ್ಟಲಿಂಗವನ್ನ ಇಡೀ ಅದಕ್ಕೊಂದು ಹೇಳ್ತಾರ ಶರಣರು, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಿಯ ಅಂತಂತಲ್ಲ. ಅಂತಹ ಅಗಾಧವಾಗಿರ್ತಕ್ಕಂತಹ ದಿವ್ಯ ಶಕ್ತಿ ಕರಸ್ಥಳದಲ್ಲಿ ಇಷ್ಟಲಿಂಗ ಮೂಲಕ ಕೊಟ್ರಲ್ಲ, ಅಂತಹ ಇಷ್ಟಲಿಂಗವನ್ನ ಪೂಜಿಸ್ತಾ ಧ್ಯಾನಿಸ್ತಾ ಆ ಇಷ್ಟಲಿಂಗದಿಂದ ಬರ್ತಕ್ಕಂಥ ನಮಗೇನು ಜ್ಞಾನ, ಅದನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ, ಅಂತಹ ಜ್ಞಾನವನ್ನ ನಾನು ಪಡೆದಾಗ ಅದು ಏನಾಗ್ತತಿ ಅಂದ್ರ ಎನ್ನ ಕಾಯ ಹೋಗಿ ಪ್ರಸಾದಿ ಕಾಯ ಆಗ್ತತಿ, ಎನ್ನ ಜೀವ ಪ್ರಸಾದ ರೂಪದ ಆಗ್ತದ, ಎನ್ನ ಪ್ರಾಣನು ಕೂಡ ಪ್ರಸಾದ ಆಗ್ತಾವು, ನನ್ನಲ್ಲಿರ್ತಕ್ಕಂಥ ಕರ್ಣೇಂದ್ರಿಯಗಳು ಕೂಡ ಪ್ರಸಾದ ಆಕ್ಕವು ಅಂತ ಶರಣರು ಹೇಳ್ತಾರ. ಇಲ್ಲಿ ಕಾಯ ಜೀವ ಪ್ರಾಣವನ್ನ ಸ್ಥೂಲ ಅಂದ್ರ ನಮ್ಮ ದೇಹದ ಒಂದು 3 ಅವಸ್ಥೆಗಳು ಹೇಳ್ತಾರ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ. ನಮಗೆ ಬಾಹ್ಯದಲ್ಲಿ ಕಾಣುವಂತಹದ್ದು ಸ್ಥೂಲ ಶರೀರ, ಕಣ್ಣು, ಕಾಲು, ಕಿವಿ, ಮೂಗ, ಈ ದೇಹದ ರಚನೆ ಏನ್ ಕಾಣ್ತದಲ್ಲ ಅದು ಸ್ಥೂಲ ಶರೀರ. ಇದ್ರೊಳಗೆ ಇರ್ತಕ್ಕಂಥ ಮನಸ್ಸಿನ ಮತ್ತು ಆ ಕನಸು ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂಗ ಆಲೋಚನೆಗಳೇನ್ ಬರ್ತಿರ್ತಾವಲ್ಲ ಅವೆಲ್ಲವೂ ಜೀವಕ್ಕೆ ಸಂಬಂಧಪಟ್ಟಂಗ. ಅದಕ್ಕಿಂತ ಸೂಕ್ಷ್ಮವಾಗಿರ್ತಕ್ಕಂತಹ ಪ್ರಾಣ, ಅಲ್ಲಿ ಕನಸು ಇಲ್ಲ ಮನಸ್ಸು ಇಲ್ಲ ಆದ್ರೂ ಇರ್ತದ, ಅನುಭವಿಸ್ತಿರ್ತೀವಿ. ಅಂತಹ ಒಂದು ಕಾರಣ ಶರೀರದಲ್ಲಿ ಈ ರೀತಿ ಇರ್ತಕ್ಕಂಥವೆಲ್ಲ ನಮ್ಮ ಪ್ರಸಾದವಾಗ್ಬೇಕು. ಕೇವಲ ನಾವು ಹೊರಗಡೆ ಮಾತ್ರ ನಮ್ಮ ದೇಹವನ್ನು ಶುದ್ಧಿ ಇಟ್ಕೊಂಡ್ರೆ ಸಾಲಲ್ಲ, ಒಳಗಿರ್ತಕ್ಕಂಥ ಕರ್ಣೇಂದ್ರಿಯಗಳೆಲ್ಲವೂ ಕೂಡ ಅವು ಶುದ್ಧವಾಗ್ಬೇಕು. ಅಂದಾಗ ಮಾತ್ರ ಆ ಶರಣನ ಒಂದು ಸ್ಥಿತಿ, ಆ ಶರಣನಾಗ್ಲಿಕ್ಕೆ ಸಾಧ್ಯ ಐತಿ. ಒಬ್ಬ ಮಾನವ ಹೋಗಿ
ಶರಣನಾಗ್ಲಿಕ್ಕೆ ಸಾಧ್ಯ ಐತಿ. ಇಂತಹದನ್ನ ಮಾಡುವಂತಹದ್ದು ಪ್ರಸಾದಕ್ಕ ಅಷ್ಟೊಂದು ಶಕ್ತಿ ಐತಿ. ಪ್ರಸಾದಿ ಆಗ್ತದ. ಹಂಗಂದ್ರ ನಾವು ಪ್ರಸಾದ ಅಂತೇಳಿ ನಾವೇನ ಮಾತಾಡ್ತೀವಿ. ಇಲ್ಲಿವರೆಗೆ ನಾವು ತಿಳಿದುಕೊಂಡಿರ್ತಕ್ಕಂತ ಪ್ರಸಾದ ಯಾವುದು, ಬಸವಾದಿ ಶರಣರು ನಮಗ್ ಕೊಟ್ಟಿರ್ತಕ್ಕಂತ ಪ್ರಸಾದ ಯಾವುದು ಅನ್ನೋದು ನಾವು ವಿಚಾರ ಮಾಡಿದೀವಂದ್ರ ಅದರ ಅರ್ಥವನ್ನು ನಾವು ತಿಳ್ಕೊಂಡ್ವಿ ಅಂದ್ರ ಗೊತ್ತಾಗ್ತೈತಿ ಈ ಪ್ರಸಾದ ಅಂದ್ರೆ ಏನು ಅನ್ನೋದನ್ನ. ಅಷ್ಟಾವರಣ ತತ್ವಗಳಾಗಿರ್ತಕ್ಕಂತ 8 ತತ್ವಗಳನ್ನ ನಾವು ನೋಡ್ತೀವಿ. ಅಷ್ಟಾವರಣ ತತ್ವಗಳಲ್ಲಿ 8 ತತ್ವಗಳು ಯಾವುವು ಅಂದ್ರ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ ಅಂತ ಹೇಳಿ. ಈ 8 ತತ್ವಗಳ ಮೂಲ ಸ್ವರೂಪ ಯಾವುದು, ಮೂಲ ಯಾವುದು ಅಂತ ನೋಡ್ತಾ ಹೋದ್ವು ಅಂದ್ರ ಈ 8 ತತ್ವಗಳ ಮೂಲನೇ ಪರಮಾತ್ಮ, ಆ ಚೈತನ್ಯ ಶಕ್ತಿ, ಪರಾತ್ಪರ ಶಕ್ತಿನೇ ಆ 8 ಮುಖಗಳು. ಅದಕ್ಕ ಒಂದ್ ಕಡೆ ಹೇಳ್ತಾರ ಪರಮಾತ್ಮನ 8 ಮುಖಗಳೇ ಅಷ್ಟಾವರಣಗಳು ಅಂತ ಹೇಳ್ತಾರ. ಅಷ್ಟಾವರಣ ಅಂದ್ರೆ ಬೇರೆ ಏನು ಅಲ್ಲ, ಆ ಪರಮಾತ್ಮನ ಮೂಲ ಸ್ವರೂಪನೇ ಆ 8 ತತ್ವಗಳು. ಒಬ್ಬ ಪರಮಾತ್ಮ 8 ನಮಗ ಪರಿಣಾಮಿಸ್ತಾನ, 8 ನಮಗ್ ತೋರ್ತಾನ, 8 ನಮಗ ಅನುಭವಕ್ ಬರ್ತಾನ. ಗುರುವಾಗಿ ಅನುಭವಕ್ ಬರ್ತಾನ, ಲಿಂಗವಾಗಿ ಅನುಭವಕ್ ಬರ್ತಾನ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕವಾಗಿ ಅನುಭವಕ್ ಬರ್ತಾನ. ಇಂತಹ 8 ತತ್ವಗಳ ಮೂಲ ಸ್ವರೂಪನೇ ಪರಮಾತ್ಮ. ಆದ್ರ ನಾವು ಇಲ್ಲಿವರೆಗೂ ಆ ಪರಮಾತ್ಮನ ಅಂದ್ರೆ ಈಗ ಗೊತ್ತಾಯ್ತು ನಮಗ 8 ತತ್ವಗಳ ಮೂಲ ಸ್ವರೂಪ ಪರಮಾತ್ಮ ಅಂದಾಗ ಪ್ರಸಾದ ಅಂದ್ರುನು ಅದರ ಮೂಲ ಸ್ವರೂಪನು ಪರಮಾತ್ಮನೇ ಅನ್ನುವಂಥದ್ದು ಆಗ್ತೈತಿ. ಅದಕ್ ನಾವು ಇಲ್ಲಿವರೆಗೆ ಎಲ್ಲಿ ಪ್ರಸಾದ ಅಂದ್ಕೂಳೇನೆ ಹೊರಗೈತೆ ಅಂತ ಹುಡುಕ್ತಿದ್ವಿ. ಅದು ಹೊರಗಿರೋದಲ್ಲ, ಆ ಪರಮಾತ್ಮನ ಸ್ವರೂಪ ನಮ್ಮಲ್ಲಿ ಅಂತರ್ಗತವಾಗೈತಲ್ಲ ಅದು ಕೂಡ ಪ್ರಸಾದ ಅಂತ ಹೇಳ್ಬೋದು. ಹಿಂಗಿರ್ತಕ್ಕಂಥ ಪರಮಾತ್ಮನ ಅಂದ್ಕೂಳೇನೆ ಅದನ್ನ ಇನ್ನಷ್ಟು ನಮ್ಮಲ್ಲಿ ಗಟ್ಟಿ ಮಾಡ್ಕೋಬೇಕಾದ್ರೆ, ಇನ್ನಷ್ಟು ನಮ್ಮ ವಿಚಾರವನ್ನ ಆಳಕ್ ಹೋಗ್ಬೇಕಾದ್ರ ಅಲ್ಲಿ ಒಬ್ಬ ಶರಣರು ಅದಯ್ಯ ಶರಣರ ಒಂದು ವಚನದಲ್ಲಿ ನಾವು ಇದನ್ನ ಕಾಣ್ತೀವಿ. ಅದಯ್ಯ ಶರಣರು ಹೆಂಗ ಪ್ರಸಾದ ಅಂದ್ರನೇ ಪರಮಾತ್ಮ ಹೆಂಗ ಅಂತ ನಮ್ಗೆ ಹೇಳ್ತಾರ. ಅವ್ರು ಹೆಂಗ್ರಿ ಅದಯ್ಯ ಶರಣರು ಹೇಳ್ತಾರ ತಮ್ಮ ಒಂದು ವಚನದಲ್ಲಿ, ಪ್ರಸಾದವೇ ಪರಮ ಜ್ಞಾನ, ಪ್ರಸಾದವೇ ಪರಾತ್ಪರ, ಪ್ರಸಾದವೇ ಪರಬ್ರಹ್ಮ, ಪ್ರಸಾದವೇ ಪರಮಾನಂದ, ಪ್ರಸಾದವೇ ಗುರು, ಪ್ರಸಾದವೇ ಲಿಂಗ, ಪ್ರಸಾದವೇ ಜಂಗಮ, ಪ್ರಸಾದವೇ ಪರಿಪೂರ್ಣ, ಸೌರಾಷ್ಟ್ರ ಸೋಮೇಶ್ವರ ಲಿಂಗದ ಪ್ರಸನ್ನತೆಯೇ ಪ್ರಸಾದ. ಇಂತಪ್ಪ ಪ್ರಸಾದದ ಮಹಾತ್ಮಗೆ ಆನು ನಮೋ ನಮೋ ಎನ್ನುತ್ತಿದ್ದೆನು ಅಂತ ಹೇಳ್ತಾರ. ಇಲ್ಲಿ ಹೇಳ್ತಾರ ಏನು, ಪ್ರಸಾದವೇ ಪರಮ ಜ್ಞಾನ. ಪ್ರಸಾದ ಅಂದ್ರೆ ಬೇರೆ ಏನೂ ಅಲ್ಲ, ಶ್ರೇಷ್ಠವಾದಂತ ಜ್ಞಾನ ಅಂತ ಯಾವ್ದಂತ ನೋಡು, ಅದೇ ಪ್ರಸಾದ. ಈಗ ಬಾಹ್ಯದಲ್ಲಿ ನಾವು ಯಾವುದೇ ರೂಪದಿಂದ ಯಾವುದೇ ಮೂಲದಿಂದ ಜ್ಞಾನವನ್ನು ಪಡ್ಕೊಂಡ್ವಿ ಅಂದ್ರ ಅದು ಪ್ರಸಾದ ಅನ್ಸ್ಕೊಳಂಗಿಲ್ಲ, ಅದು ಪರಿಪೂರ್ಣ ಇಲ್ಲ. ಅದು ಯಾವ್ದದು ಶ್ರೇಷ್ಠವಾದಂತ ಜ್ಞಾನ ಅಲ್ಲ. ನಾವು ಪರಮಾತ್ಮನ ಬಗ್ಗೆ ತಿಳ್ಕೊಂಡ್ವಿ ಅಂದ್ರ ಅದು ಪ್ರಸಾದ. ಅಂದ್ರೆ ಪ್ರಸಾದ ರೂಪದಲ್ಲಿ ಇರ್ತಕ್ಕಂಥ ಪರಮಾತ್ಮ ತಿಳ್ಕೊಂಡ್ವಿ ಅಂದ್ರ ಅದೇ ಒಂದು ಶ್ರೇಷ್ಠವಾದಂತ ಜ್ಞಾನ. ಆ ಶ್ರೇಷ್ಠ ಜ್ಞಾನದ ಮುಂದೆ ಇನ್ನೊಂದು ಯಾವುದು ಶ್ರೇಷ್ಠ ಜ್ಞಾನ ಇಲ್ಲ. ಅಂತಾದ ಜ್ಞಾನನೇ ಪ್ರಸಾದ. ಇನ್ನು ಮುಂದೆ ಹೇಳ್ತಾರ, ಪ್ರಸಾದವೇ ಪರಾತ್ಪರ ಅಥವಾ ಪರಾಪರ. ಈ ಪರಾತ್ಪರ ಅನ್ನುವಂಥದ್ದು ಶಬ್ದವನ್ನ, ಪರಾತ್ಪರ ಅನ್ನುವಂಥದನ್ನ ನಾವು ಯಾರಿಗ್ ಬಳಸ್ತೀವಿ ಅಂದ್ರ, ಯಾರಿಗ್ ಅಂತೀವಿ ಅಂತಂದ್ರ ಪರಮಾತ್ಮನಿಗೆ ಅಂತೇವಿ, ಆ ಚೈತನ್ಯ ಶಕ್ತಿಗೆ ಅಂತೀವಿ, ಆ ದಿವ್ಯ ಬೆಳಕಿಗೆ ಅಂತೀವಿ. ಹಿಂಗಾದ್ರ ಏನು ಪರಾತ್ಪರ ಅಂತ ಯಾಕಂತೀವಿ ಅಂದ್ರ ಪರಮಾತ್ಮನಿಗೆ 5 ವಿಶೇಷವಾದಂತ ಲಕ್ಷಣಗಳು, ಗುಣಲಕ್ಷಣಗಳದಾವ. ಯಾವುವು? ಸತ್ತು, ಚಿತ್ತು, ಆನಂದ, ನಿತ್ಯ, ಪರಿಪೂರ್ಣ ಅನ್ನುವಂತ 5 ವಿಶೇಷವಾದಂತ ಗುಣಗಳನ್ನು ಹೊಂದಿರುವುದ್ರಿಂದ ಪರಮಾತ್ಮನಿಗೆ ನಾವೇನಂತೀವಿ? ಪರಾತ್ಪರ ಅಂತ ಕರಿತೀವಿ. ಅದಕ್ಕಲ್ಲಿ ಅಂತಾರ ಪ್ರಸಾದ ಅಂದ್ರನೇ ಪರಾತ್ಪರ. ಅದಕ್ಕೆ ಅಂತಾರ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಅಂತಾರ ಪರಮಾತ್ಮನಿಗೆ. ಈಗ
ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಅಂದ್ರೆ ಏನು? ಸತ್ತು ಅಂದ್ರ ಸತ್ಯವಾದಂಥದ್ದು. ಈ ಜಗತ್ತಿನಲ್ಲಿ ಬಾಹ್ಯದಲ್ಲಿರ್ತಕ್ಕಂತ ಎಲ್ಲಾ ವಸ್ತುಗಳಲ್ಲಿ ಇದಂತ ಹೇಳ್ತಾರ ನೋಡ್ರಿ, ಏನಂದ್ರ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂತ ಹೇಳ್ತಾರ. ಅಂದ್ರ ಬ್ರಹ್ಮ ಅನ್ನೋ ಒಬ್ನೇ ಸತ್ಯವಾದಂತ ವಸ್ತು, ಈ ಜಗತ್ತು ಮಿಥ್ಯವಾಗಿರ್ತಕ್ಕಂಥದ್ದು. ಮಿಥ್ಯ ಅಂತಂದ್ರ ಸುಳ್ಳು ಅಂತಲ್ಲ, ಮಿಥ್ಯ ಅಂತಂದ್ರ ಬದಲಾಗ್ತೈತಿ. ಈಗಿದ್ದು ಇನ್ನೊಂದ ಕ್ಷಣಕ್ಕ ಬದಲಾಗ್ತದ, ಕ್ಷಣ ಕ್ಷಣಕ್ಕೂ ದಿನ ದಿನಕ್ಕೂ ಆಮೇಲೆ ತಿಂಗಳಾಗ್ಲೂ ಅದ್ರಲ್ಲಿ ಬದಲಾವಣೆ ಆಕ್ಕೋತ ಹೋಗುತ್ತೆ. ನಾವು ಸಣ್ಣವರಿದ್ವಿ, ದೊಡ್ಡವರಾದ್ವಿ, ಅವಾಗಿದ್ದಂತ ಕೈ ಕಾಲಾಗ್ಲಿ ನಮ್ಮ ಅವಯವಗಳಾಗ್ಲಿ ಎಲ್ಲಾ ಬೇರೆನೆ ಇತ್ತು, ಈಗ ಬೇರೆನೆ ಆಗೈತೆ. ಅದೇ ರೀತಿಯಾಗಿ ಒಂದ್ ವಸ್ತು ನೋಡಿದ್ರು ಕೂಡ, ಒಂದ್ ಹೂವ ಮುಂಜಾನೆ ಹೊತ್ನ್ಯಾಗ ಅಳ್ಳಿರ್ತೈತಿ, ಮಧ್ಯಾಹ್ನ ಬೇರೆ ಸಂಜೆ ಬೇರೆ. ಆ ಒಂದ್ ವಸ್ತು ನಾವು ಹೊಸದಿದ್ದಾಗ ಬೇರೆ ಇರ್ತೈತಿ, ಮುಂದೆ ಒಂದ್ ತಿಂಗಳಿಗೆ ಹಳೇದಾಗ್ತದ, ಹಿಂಗಾಗ್ತದ. ಈ ರೀತಿಯಾಗಿ ಬದಲಾಗುವಂತಹದ ಸ್ಥಿತಿ ಏನೈತಲ್ಲ ಅದು ಆಗ್ತದ. ಆ ಬದಲಾಗದೇ ಇರ್ತಕ್ಕಂಥದ್ದನ್ನೇ ಸತ್ತು, ಸತ್ಯವಾದಂತಹದ್ದು. ಚಿತ್ತು ಬೆಳಕು, ಚಿತ್ತು ಅಂದ್ರೆ ಬೆಳಕು, ಸ್ವಯಂ ಪ್ರಕಾಶ. ಹೊರಗಡೆ ಇರ್ತಕ್ಕಂಥದ್ದನ್ನ ನಾವು ಯಾವುದೇ ಒಂದು ಮೂಲದಿಂದ ಬೆಳಕನ್ನು ಪಡ್ಕೋತೀವಿ, ಆದ್ರೆ ಅವನಿಗೆ ಯಾವುದೇ ಮೂಲದಿಂದ ಇಲ್ಲ, ಅವನೇ ಸ್ವಯಂ ಬೆಳಕಾಗಿರ್ತಕ್ಕಂಥವ್ನು. ಇನ್ನು ಆನಂದ, ಆನಂದಕ್ಕ ಅದಕ್ಕೆ ವಿರುದ್ಧ ಪದನೇ ಇಲ್ಲ. ಯಾವುದೇ ಕ್ರಿಯೆಯಿಂದ ಆನಂದವನ್ನ ನಾವು ಅದನ್ನ ಕಡಿಮೆ ಮಾಡ್ಲಿಕ್ಕೆ ಆಗಲ್ಲ, ಅಂತಹ ಆನಂದ ಉಳ್ತಕ್ಕಂಥವ್ನು. ನಿತ್ಯ, ವರ್ತಮಾನ ಭೂತ ಭವಿಷ್ಯತ್ ಕಾಲದಲ್ಲಿ ಇರ್ತಕ್ಕಂಥವನು. ಪರಿಪೂರ್ಣವಾಗಿರುವಂಥವ್ನು, ಅಖಂಡವಾಗಿರ್ತಕ್ಕಂಥ ಚೈತನ್ಯ ಶಕ್ತಿ, ಅದಕ್ಕ ಯಾವುದೇ ಖಂಡ ಇಲ್ಲ. ಈ ರೀತಿ ಆಗ್ತಕ್ಕಂಥದ್ದು 5 ಗುಣಲಕ್ಷಣಗಳು ಒಳಗೊಂಡಿರ್ತಕ್ಕಂಥ ಪರಾತ್ಪರ ಪರಮ ಚೈತನ್ಯ. ಅದಕ್ಕೆ ಹೇಳಿರೋರು ಪ್ರಸಾದವೇ ಪರಾತ್ಪರ, ಪ್ರಸಾದವೇ ಪರಬ್ರಹ್ಮ. ಪ್ರಸಾದ ಅಂದ್ರನೇ ಪರಬ್ರಹ್ಮ. ಪರಬ್ರಹ್ಮ ಅಂತಂದ್ರೆ ಸೃಷ್ಟಿಸುವಂತವ, ಈ ಜಗತ್ತನ್ನು ಸೃಷ್ಟಿಸತಕ್ಕಂಥವನು, ಅದೇ ಪ್ರಸಾದ. ಪ್ರಸಾದವೇ ಪರಮಾನಂದ. ಆನಂದದ ಮುಂದ, ಶ್ರೇಷ್ಠವಾದಂತ ಆನಂದ ಮುಂದ ಮತ್ತೊಂದು ಆನಂದ ಇಲ್ಲ, ಅದೇ ಪ್ರಸಾದ, ಅದೇ ಪರಮಾನಂದ. ಪ್ರಸಾದವೇ ಗುರು, ಪ್ರಸಾದವೇ ಲಿಂಗ, ಪ್ರಸಾದವೇ ಜಂಗಮ. ನಿರಾಕಾರವಾಗಿರ್ತಕ್ಕಂತ ಪರಮಾತ್ಮ ಗುರುವಿನ ರೂಪದಲ್ಲಿ ನಮ್ಗೆ ತೋರ್ತಾನಲ್ಲ, ಲಿಂಗದ ರೂಪದಲ್ಲಿ ತೋರ್ತಾನ, ಜಂಗಮ ರೂಪದಲ್ಲಿ ತೋರ್ತಾನಲ್ಲ, ಅದುವೇ ಪ್ರಸಾದ. ಮುಂದೊಂದು ಪ್ರಸಾದವೇ ಪರಿಪೂರ್ಣ. ಈ ಜಗತ್ತಿನಲ್ಲಿ ಪರಿಪೂರ್ಣವಾಗಿರುವಂತವನು ಒಬ್ಬನೇ ಒಬ್ಬ ಪರಮಾತ್ಮ ಮಾತ್ರ. ಆ ಪರಮಾತ್ಮನೇ ಪ್ರಸಾದ. ಇನ್ನ ಸೌರಾಷ್ಟ್ರ ಸೋಮೇಶ್ವರ ಲಿಂಗದ ಪ್ರಸನ್ನತೆಯೇ ಪ್ರಸಾದ ಅಂತ ಹೇಳ್ತಾರ. ಇಲ್ಲಿ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಈ 7 ತತ್ವಗಳಿಂದ ನನ್ನಲ್ಲಿ ಅಳವಟ್ಟಾಗ ಅಲ್ಲಿ ಯಾವ ಭಾವ ಬರ್ತದ ಅಂತಂದ್ರ ಪ್ರಸನ್ನತೆ ಭಾವ ಬರ್ತದ. ಆ ಪ್ರಸನ್ನತೆಯ ಭಾವನೆ ಪ್ರಸಾದ ಅಂತ ಹೇಳ್ತಾರ. ಪ್ರಸನ್ನತೆಯ ಭಾವನೆ ಪ್ರಸಾದ. ಇಲ್ಲಿ ಲಿಂಗದ ಪ್ರಸನ್ನತೆಯೇ ನನ್ನಲ್ಲಿ ಅಳವಟ್ಟಾಗ, ಆ ನನ್ನ ಲಿಂಗದಲ್ಲಿ ಆ ಪ್ರಸನ್ನ ಭಾವ ಬಂದಾಗ ಅದುವೇ ಪ್ರಸಾದ. ಅದಕ್ಕ ಇಂತಪ್ಪ ಪ್ರಸಾದದ ಮಹಾತ್ಮಗೆ ನಾನು ನಮೋ ನಮೋ ಎನ್ನುತ್ತಿದ್ದೇನು ಅಂತ ಹೇಳಿ ಆದಯ್ಯ ಶರಣರು ಈ ರೀತಿಯಾಗಿ ಪ್ರಸಾದದ ಒಂದು ಮಹಿಮೆಯನ್ನ ತಮ್ಮ ವಚನದಲ್ಲಿ ಹೇಳ್ತಾರ. ಇನ್ನ ಪ್ರಸಾದ ಪ್ರಸಾದ ಅಂತೀವಿ, ಆದ್ರ ನಾವು ಲೌಕಿಕವಾಗಿ ಪ್ರಸಾದ ಅಂದ್ರೇನು, ಪದಾರ್ಥ ಅಂದ್ರೇನು? ಪದಾರ್ಥ ಹೋಗಿ ಪ್ರಸಾದ ಆಗ್ಬೇಕಲ್ಲ. ಈಗ ಬಾಳೆಹಣ್ಣು ಹೋಗಿ ಪ್ರಸಾದ ಆಗ್ಬೇಕು, ಈಗ ನಮ್ಮ ಅಲ್ಲಿ ಸಿಹಿ ಪದಾರ್ಥ ಹೋಗಿ ಪ್ರಸಾದ ಆಗ್ಬೇಕಲ್ಲ. ಈ ರೀತಿ ಪ್ರಸಾದ ಅಂದ್ರೇನು, ಪದಾರ್ಥ ಅಂದ್ರೇನು ಅನ್ನೋದು ಇಲ್ಲಿ ನಾವೇ ತಿಳ್ಕೊಂಡಿರ್ತಕ್ಕಂತ ಪದಾರ್ಥ ಯಾವುದು, ಪ್ರಸಾದ ಯಾವುದು ಅನ್ನೋದನ್ನ ಶರಣರು ನಮಗ್ ಮನದಟ್ಟಮಾಗುವಂಗ ಸ್ಪಷ್ಟವಾಗಿ ಹೇಳ್ತಾರ. ಹೊರಗ್ ನಾವು ತಿಳ್ಕೊಂಡಿರ್ತಕ್ಕಂತ ಪದಾರ್ಥಗಳನ್ನ ಪ್ರಸಾದ ಮಾಡ್ತೀವೋ, ಅಥವಾ ಶರಣರ ವಿಚಾರದಲ್ಲಿ ಪದಾರ್ಥ ಅಂದ್ರೇನು, ಪ್ರಸಾದ ಅಂದ್ರೆ ಏನು ಅನ್ನೋದನ್ನ ಸ್ವತಂತ್ರ ಸಿದ್ಧಲಿಂಗ ಶರಣರು ನಮಗೊಂದು ವಚನದಲ್ಲಿ ಹೇಳ್ತಾರ. ಪದಾರ್ಥವನ್ನ ಅರ್ಪಿಸಿ ಪ್ರಸಾದವ ಪಡೆದೆನೆಂಬರು ನಾವಿದನರಿವೆವು. ಪದಾರ್ಥವಾವುದು ಪ್ರಸಾದವೆಂದರಿಯರು. ಪದಾರ್ಥ ಯಾವುದು, ಪ್ರಸಾದವೆಂದರಿಯರು. ಪದಾರ್ಥವೇ ಆತ್ಮನು, ಪ್ರಸಾದವೇ ಪರವಸ್ತು. ಪದಾರ್ಥವ ಪರವಸ್ತುವಿನಲ್ಲಿ ಅರ್ಪಿಸಿ ಪದಾರ್ಥ ಭಾವವಿಲ್ಲದೆ
ಪ್ರಸಾದ ಭಾವವಾದುದೇ ಪ್ರಸಾದ. ಪ್ರಸಾದವ ಪಡೆದುದು ಈ ಭೇದವನ್ನರಿಯದೆ ಪರದ್ರವ್ಯವಾದ ಸಕಲ ಪದಾರ್ಥವನ್ನರ್ಪಿಸಿ ಪ್ರಸಾದ ಪಡೆದೆವೆಂಬ ಭ್ರಾಂತ ಬಾಲಕರಿಂದ ಬಿಟ್ಟು ಬಾಲಕರುಂಟೆ ನಿಜ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಅಂತ ಹೇಳ್ತಾರ. ಇಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರ ನೋಡ್ರಿ ಅವರು. ನಾವ್ ಏನ್ ಮಾಡ್ತೀವಂತ ಪದಾರ್ಥ ಅಂದ್ರೂ ಗೊತ್ತಿಲ್ಲ ನಮ್ಗ, ಯಾವ್ದಕ್ ಪದಾರ್ಥ ಅನ್ಬೇಕು ಅನ್ನೋದು ಗೊತ್ತಿಲ್ಲ, ಯಾವ್ದಕ್ ಪ್ರಸಾದ ಅನ್ಬೇಕು ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾರ ಅವ್ರು. ನಾವ್ ಇಷ್ಟ ದಿನತನ ನಾವೊಂದು ಬಾಳೆಹಣ್ಣನ್ನ ಅರ್ಪಿಸಿ ದೇವರಿಗೆ, ನಮ್ಮ ಇಷ್ಟ ದೇವನಾಗತ್ತ ದೇವರಿಗೆ ಅರ್ಪಿಸಿ ಅದರಿಂದ ಪ್ರಸಾದ ತಗೋರಿ ಪ್ರಸಾದ ತಗೋರಿ ಅಂತ ಕೊಡ್ತಿದ್ವಿ. ಒಂದು ಕಾಯಿ ಹೊಡಿತಿದ್ವಿ, ಕಾಯಿನ ಚೂರ್ ಚೂರ್ ಮಾಡಿ ಅದನ್ನ ಎಲ್ಲಾರಿಗೂ ಪ್ರಸಾದ ತಗೋರಿ ತಗೋರಿ ಅಂತ ಕೊಡ್ತಿದ್ವಿ. ಸಿಹಿಯನ್ನ ಪ್ರಸಾದ ತಗೋರಿ ಅಂತ ಕೊಡ್ತಿದ್ವಿ. ಪಂಚಾಮೃತವನ್ನು ಪ್ರಸಾದಕ್ಕೂ ತಗೋದು ಅಂತ ಕೊಡ್ತಿದ್ವಿ. ಆದ್ರ ಇವು ಪದಾರ್ಥಗಳನ್ನ ದೇವರಿಗೆ ಅರ್ಪಿಸಿ ಪ್ರಸಾದ ಅಂತ ಪಡ್ಕೋತಿದ್ವಿ. ಆದ್ರ ಇಲ್ಲಿ ಹೇಳ್ತಾರ ಅವ್ರು ಶರಣರು, ಅದು ಪದಾರ್ಥ ಯಾವುದು ಪ್ರಸಾದ ಯಾವ್ದು ಅಂತ ಇವ್ರಿಗೆ ಗೊತ್ತೇ ಆಗೋದಲ್ಲ. ನಿಜವಾದಂತ ಪದಾರ್ಥ ಯಾವುದು ಅಂದ್ರ ಆತ್ಮ. ನಮ್ಮಲ್ಲಿರ್ತಕ್ಕಂಥ ಆತ್ಮ ಪದಾರ್ಥದು, ವಸ್ತುವಿನ ರೂಪದಲ್ಲಿರ್ತಕ್ಕ ಪದಾರ್ಥ. ಆ ಪದಾರ್ಥವನ್ನ ಆತ್ಮವನ್ನ ಅಂದ್ರೆ ಆತ್ಮವನ್ನ ಹೊತ್ಕೊಂಡಿರ್ತಕ್ಕಂಥ ಈ ಶರೀರ ಆತ್ಮ, ಶರೀರದೊಳಗಿರ್ತಕ್ಕಂಥ ಆತ್ಮ. ಆ ಆತ್ಮವನ್ನ ಪದಾರ್ಥ, ಇದು ಆತ್ಮ ಪದಾರ್ಥವನ್ನ ಪ್ರಸಾದ ಆಗ್ಬೇಕಂದ್ರ ಎಲ್ಲಿಗೆ ಅರ್ಪಿಸ್ಬೇಕು? ಆ ಪರವಸ್ತುವಿಗೆ ಅರ್ಪಿಸ್ಬೇಕು, ಪರಮಾತ್ಮನಿಗೆ ಅರ್ಪಿಸ್ಬೇಕು. ಹಿಂಗಂದ್ರಿ ನಾವೀಗ ಪರವಸ್ತುವಿನ ಪರಮಾತ್ಮನ ಅಂಶದವರೇ ನಾವು ಆತ್ಮಗಳು. ನಮ್ಮಲ್ಲಿರ್ತಕ್ಕಂಥ ಆತ್ಮ ಚೈತನ್ಯ ಶಕ್ತಿ, ಇಡೀ ಬ್ರಹ್ಮಾಂಡವನ್ನ ಆವರಿಸಿಕೊಂಡಿರ್ತಕ್ಕಂಥ ಚೈತನ್ಯ ಶಕ್ತಿಯ ಮೂಲಗಳೇ ನಾವು. ಅಂದ್ಮೇಲೆ ನಾವ್ ಹೆಂಗ್ ಪದಾರ್ಥ ಹಾಕಿವಿ, ಅವ ಹೆಂಗ್ ದೇವ್ರ ಪ್ರಸಾದ ಅಕ್ಕನ ಅನ್ನೋದು ನಮಗೊಂದ್ ಸ್ವಲ್ಪ ಜಿಜ್ಞಾಸೆ ಬರ್ತದ, ಬರೋದು ಸಹಜ. ಅದಕ್ಕ ಯಾಕೆ ಹಾಕಿವಿ ಅಂದ್ರ ಆ ಪರಬ್ರಹ್ಮ ತನ್ನ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಆ ಲೀಲೆಗಾಗಿ ಮನುಷ್ಯನನ್ನ ಸೃಷ್ಟಿಸಿದ ಮೇಲೆ ಏನ್ ಮಾಡ್ದ ಅಂತಂದ್ರ, ಮನುಷ್ಯನಿಗೆ ಅಜ್ಞಾನ, ಅವಿದ್ಯೆ, ಸಂಸಾರ, ಮಾಯೆ, ಆ ಪರಮಾತ್ಮ ಬೇರೆ ನಾವ್ ಬೇರೆ ಅನ್ನುವಂತ ಭಾವ ಬರುದಾಗ್ಲಿ, ಪರಮಾತ್ಮನ ಬಿಟ್ಟು ನಾವು ದೂರ ಇರುದಾಗ್ಲಿ ಆಗೇತಿ. ಈ ರೀತಿಯಾಗಿ ನಮಗೆ ಎಂಟ್ರಿಕೊಂಡಿರ್ತಕ್ಕಂಥ ಅವನ್ನೆಲ್ಲವನ್ನು, ಈಗ ಅಜ್ಞಾನ, ಮೋಹ, ಈ ಸಂಸಾರದ ಜಂಜಾಟ, ಇವನ್ನೆಲ್ಲವನ್ನು ನಾವು ಕಳಿಸ್ಕೊಂಡಿವಿ ಅಂದ್ರ, ಇವನ್ನೆಲ್ಲ ನಮ್ಮಿಂದ ದೂರೀಕರಿಸಿದೀವಿ ಅಂದ್ರ ನಾವ್ ಏನ್ ಹಾಕ್ತಿವಿ ಅಂದ್ರಿ, ಪದಾರ್ಥ ಹೋಗಿ ಪರಮಾತ್ಮ ಹಾಕಿವಿ, ಪ್ರಸಾದ ಹಾಕಿವಿ ನಾವು. ಹಂಗಂದ್ರ ದೂರೀಕರಿಸ್ಕೊಳ್ಳೋದು ಹೆಂಗ ಅಂತಂದ್ರ ಒಂದ್ ಕತಿ, ಒಂದ್ ಸಣ್ಣವಾದಂತ ಉದಾಹರಣೆ ಮೂಲಕ ನಾವ್ ನೋಡ್ಕೊಂಡ್ಬಿಟ್ವಿ ಅಂದ್ರ ಸರಳವಾಗಿ ನಮ್ಗೆ ಗೊತ್ತಾಗ್ತದ. ಹೆಂಗ ಒಬ್ಬ ಮನುಷ್ಯ ಮನಿ ಒಂದು ಆ ಕಡೆ ಈ ಕಡೆ ಅಡ್ಯಾಡಕತ್ತಿದ್ನಂತ. ಅಲ್ಲಿ ಯಾರ ಮನುಷ್ಯರು, ಯಾಕಪ್ಪ ಇವ ಒಬ್ಬ ಹೊಸ್ತಾಯಿ ಬಂದಾನಲ್ಲ ನಮ್ಮ ಮನಿ ಮುಂದ, ಯಾಕ ಆ ಕಡೆ ಈ ಕಡೆ ಅಡ್ಯಾಡಕತ್ತಾನ, ತಡಿ ಇವ್ನ ಕೇಳೋನು ಅಂತೇಳಿ, ಯಾರಪ್ಪ ನೀನು, ಯಾಕ ಬಂದಿಯಲ್ಲ ಆ ಕಡೆ ಈ ಕಡೆ ಅಡ್ಯಾಡಕತ್ತಿಯಲ್ಲ ಅಂತ ಕೇಳಿದ್ರು. ಅವ ಅಂದ, ಇಲ್ರಿ ಅಲ್ಲೊಂದು ಬಂಡಿಗಲ್ ಐತಲ್ರಿ ದೊಡ್ಡದೊಂದು, ಆ ರಾಜನ ಮನಿ ಮುಂದ, ಸಾವ್ಕಾರನ ಮನಿ ಮುಂದ ದೊಡ್ಡದಾದಂತ ಒಂದ್ ಬಂಡೆಗಲ್ ಬಿದ್ದಿತ್ತು. ಆ ಬಂಡೆಗಲ್ ಬೇಕಾಗಿದ್ರಿ ನನಗ. ಹೌದನಪ್ಪ, ಅದೇ ನಮಗ್ ಬೇಕಾಗಿಲ್ಲ, ಅದರಿಂದ ನಮ್ಗೇನ್ ಉಪಯೋಗ ಇಲ್ಲ, ಆದ್ರೂ ಒಂದ್ ಸಾವ್ಕಾರನ ಒಂದ್ ಮಾತ್ ಕೇಳಿ ಬರ್ತೀನಿ ತಡಿ ಅಂತ ಆಳ ಮನುಷ್ಯ ಹೋಗಿ ಸಾವ್ಕಾರನ್ ಕೇಳಿದ್ರು. ಇಲ್ಲೊಬ್ಬ ಮನುಷ್ಯ ಬಂದಾನ್ರಿ, ಅವನಿಗೆ ಅದೊಂದೇನೋ ಬಂಡಿಗಲ್ ಬಾಳ ವರ್ಷದಿಂದ ಬಿದ್ದದಲ್ಲ, ಅದು ಬೇಕಾಗ್ಯದಂತ. ಹೌದಾ, ತಗೊಂಡ್ ಹೋಗ್ಲಕ್ ಬಿಡು, ಅದನ್ನ ತಗೊಂಡ್ ನಾವೇನ್ ಮಾಡಮ್ಮ ಅಂತಂದು, ತಗೊಂಡ್ ಹೋಗಪ್ಪ, ನೀವೊಬ್ನೇ ಹೆಂಗ್ ಹೊತ್ಕೊಂಡ್ ಹೋಗಿ, ನಮ್ಮ ಆಳ ಮನುಷ್ಯರು ಎತ್ತಿನ ಗಾಡ್ಯಾಗ ಅದನ್ನ ಹಾಕೊಂಡು ಎಲ್ಲಿ ಅಂತೇಳಿ ಮುಟ್ಟಿಸ್ತಾರ. ಆಯ್ತ್ರಿ, ಬಾಳ ಉಪಕಾರ ಆಯ್ತ್ರಿ, ಏನಾರ ಕೊಡ್ಲೇನ್ರಿ ಅದಕ್ಕ? ಅಪ್ಪ ಅಂತ ತಗೊಂಡ್ ನಾ ಏನ್ ಮಾಡಪ್ಪ, ಪಕ್ಕಾನ ಬೇಡ ಏನು ಬೇಡ, ಬಂಡಿಗಲ್ ತಗೊಂಡ್ ಹೋಗಿತ್ತ, ಹೋಗು ತಗೊಂಡ್ ಹೋದವನ್. ಹೋಗಿ ಒಂದು 3 ತಿಂಗಳ ನಂತರ ಅದೇ ವ್ಯಕ್ತಿ ಹೊಳ್ಳಿ ಮತ್ ಬಂದ. ಅದೇ ಬಂಡಿ ಒಳಗನೆ ಅದೇ ದೊಡ್ಡ ಬಂದಂತ ಬಂಡೆಗಲ್ಲಿಂದ ಇಟ್ಕೊಂಡ್ ಬರಾಕತ್ತಿದ್ದ. ಇವ್ರೆಲ್ಲಾ ನೋಡಿದ್ರು, ಮತ್ ಯಾಕೋ ಬಂದಲ್ಲಪ್ಪ, ಮತ್ತೇನ್ ಬೇಕಂತ, ಯಾಕ ಏನ ತಗೊಂಡ್ ಬರಾಕತ್ತಾನಲ್ಲ ಅಂತ ಮಾತಾಡಕತ್ತಿದ್ರು. ಸಮೀಪ್ ಬಂದ ನೋಡ್ತಾರ, ಆ ಬಂಡೆಗಲ್ ಹೋಗಿ ಸುಂದರವಾದಂತ ಮೂರ್ತಿ ಆಗಿತ್ತು. ನೋಡಿ ಗಾಬರಿ ಹಾಕಾರ ಅವ್ರು. ಅಲ್ಲೋ, ಎಂತ ಸುಂದರವಾದಂತ ಮೂರ್ತಿ ಕೆತ್ತಿಲ್ಪ ನೀನು, ಎಂತ ಕಲಾವಿದನು, ಎಷ್ಟು ಅದ್ಭುತ ಕಲೆ ಐತೆ ನಿಂದು ಅಂತೇಳಿ ಹೊಗಳಾಕತ್ರು. ಅವ್ನು ಹೇಳ್ತಾನ, ನನ್ನನ್ನ ಏನು ಹೊಗಳ್ಬೇಡ್ರಿ, ನಾನೇನೂ ಮಾಡಿಲ್ಲ, ಆದ್ರ ಆ ಬಂಡೆಗಲ್ಲಿನಲ್ಲಿ ಮೂಲವಾಗಿ ಅಂತ ಒಂದು ಸುಂದರವಾದಂತ ಮೂರ್ತಿನೇ ಇತ್ತು. ಆದ್ರ ನಾ ಏನ್ ಮಾಡೀನಿ,
ಆ ಸುಂದರವಾದ ಮೂರ್ತಿಯನ್ನು ಬಿಟ್ಟು ಉಳಿದಕ್ಕ ಅದಕ್ಕೆ ಅಂಟಿಕೊಂಡಿರ್ತಕ್ಕಂಥ ಧೂಳು, ಆ ಕಲ್ಲು, ಬೇಡವಾದಂತ ವಸ್ತುಗಳನ್ನೆಲ್ಲ ಕಟ್ಟದ ಕಡೆ ತೆಗೆದ್ಬಿಟ್ಟೆ. ಅಲ್ಲಿ ಸುಂದರವಾದಂತ ಮೂರ್ತಿ ಇತ್ತು ಅನ್ನಂತ. ಹಂಗ ನಾವು ಕೂಡ ಪರಮಾತ್ಮನ ಸ್ವರೂಪಗಳೇ. ಆದ್ರೆ ನಮಗ ಅಜ್ಞಾನ ಅನ್ನತ್ವನು ಆವರಿಸದ, ಮಾಯೆಗಳು ಆವರಿಸ್ಯಾವು. ಹೀಗಾಗಿ ಏನಾಗತ್ತ, ನಮ್ಮಲ್ಲಿ ನಾವು ಪರಮಾತ್ಮನಿಂದ ದೂರ ಇರ್ಲಿಕ್ಕೆ ಸಾಧ್ಯ ಐತಿ. ಅದಕ್ಕ ಇಂತಹ ಪದಾರ್ಥ ಹೋಗಿ ಪ್ರಸಾದ ಆಗ್ಬೇಕಾದ್ರ ನಮ್ಮಲ್ಲಿರ್ತಕ್ಕಂಥ ಆತ್ಮನೇ ಪದಾರ್ಥ. ಆ ಪದಾರ್ಥ ಹೋಗಿ ಪ್ರಸಾದವಾಗುವಂತಹದ್ದು ನಮ್ಮಲ್ಲೇ ಐತಿ. ನಮಗ ಬೇಡವಾದಂತಹ ಎಲ್ಲ ಮಾಯೆಗಳನ್ನ, ನಾನು, ನಂದು, ನನಗಾಗಿ, ನಾನೇ ಮಾಡುವಂತ ಅಹಂಕಾರ ಎಲ್ಲವನ್ನೂ ನಾವು ದೂರೀಕರಿಸ್ತೀವಿ ಅಂದ್ರ ಪ್ರಸಾದ ಹೋಗಿ, ಪದಾರ್ಥ ಹೋಗಿ ಪ್ರಸಾದ ಆಗ್ಲಿಕ್ಕೆ ಸಾಧ್ಯ ಐತಿ ಅನ್ನುವಂತಹ ಮಾತನ್ನ ಈ ವಚನದ ಮೂಲಕ ನಾವು ತಿಳ್ಕೊತೀವಿ. ಅದಕ್ಕ ಇನ್ನ ಮುಂದಿನ ಒಂದು ವಚನದಲ್ಲಿ ಚನ್ನಬಸವಣ್ಣವರು ಕೂಡ ಇನ್ನಷ್ಟು ಪ್ರಸಾದ ಮತ್ತು ಆ ಪದಾರ್ಥದ ಬಗ್ಗೆ ಹೇಳ್ತಾರ. ಇನ್ನ ಆ ಪದಾರ್ಥ ಹೋಗಿ ಪ್ರಸಾದ ಆದ್ರು, ಆ ಪ್ರಸಾದ ಆದವಂಗ ಪ್ರಸಾದಿ ಅಂತ ಅಂತೀವಿ. ಈಗ ಕಾಯ ಆಗ್ತದಲ್ಲ, ಎನ್ನ ಕಾಯ ಪ್ರಸಾದವಾಯ್ತು ಅಂತೇಳಿ ಆ ಪ್ರಸಾದವಾದಾಗ ಅವನು ಪ್ರಸಾದಿ ಅಂತ ಅನ್ಸ್ಕೋತಾನ. ಆ ಪ್ರಸಾದಿ ಒಳಗೂ ಕೂಡ 3 ತೆರನಾದಂತ ನಮ್ಮ ವಚನಕಾರರು ಹೇಳ್ತಾರ. ಇಲ್ಲಿ ಒಂದು ವಚನ ಹೇಳ್ತಾರ ಚನ್ನಬಸವಣ್ಣವರು. ರೂಪಿನ ಪೂರ್ವಾಶ್ರಯ ಕಳೆದು ಆಯತಕ್ಕೆ ಕೊಟ್ಟುಕೊಳ್ಳಬಲ್ಲವನಾಗಿ ಶುದ್ಧ ಪ್ರಸಾದಿ, ರುಚಿಯ ಪೂರ್ವಾಶ್ರಯ ಕಳೆದು ಸ್ವಾಯತಕ್ಕೆ ಕೊಟ್ಟುಕೊಳ್ಳಬಲ್ಲವನಾಗಿ ಸಿದ್ಧ ಪ್ರಸಾದಿ. ಈ ಉಭಯ ಕ್ರಿಯೆಯನ್ನು ಭಾವ ಅಳಿದಾತನೇ ಕೂಡಲ ಚೆನ್ನ ಸಂಗೈನಲ್ಲಿ ಪ್ರಸಿದ್ಧ ಪ್ರಸಾದಿ ಅಂತ ಹೇಳ್ತಾರ. ಪ್ರಸಾದಿ ಅನ್ನುವಂಥದ್ದು 3 ರೂಪದಲ್ಲಿ ಪ್ರಕಟಗೊಳ್ತೈತಿ. ಶುದ್ಧ ಪ್ರಸಾದಿ, ಸಿದ್ಧ ಪ್ರಸಾದಿ, ಪ್ರಸಿದ್ಧ ಪ್ರಸಾದಿ. ಯಾವಾಗ ಶುದ್ಧ ಪ್ರಸಾದಿ, ಯಾವಾಗ ಸಿದ್ಧ ಪ್ರಸಾದಿ, ಯಾವಾಗ ಪ್ರಸಿದ್ಧ ಪ್ರಸಾದಿ ಅಂತಂದ್ರ ಇಲ್ಲಿ ಆಯತ, ಸ್ವಾಯತ, ಸನ್ನಿಹಿತ ಅಂತ ಬರ್ತದೆ. ಆಯತ ಅಂದ್ರ ಇಷ್ಟಲಿಂಗ, ಸ್ವಾಯತ ಅಂದ್ರ ಪ್ರಾಣಲಿಂಗ, ಸನ್ನಿಹಿತ ಅಂದ್ರ ಭಾವಲಿಂಗ. ನಮ್ಮನ್ನ ನಾವು ಆಯತಕ್ಕೆ ಅರ್ಪಿಸಿದಾಗ, ಇಷ್ಟಲಿಂಗಕ್ಕೆ ಅರ್ಪಿಸಿದಾಗ ಶುದ್ಧ ಪ್ರಸಾದಿ ಆಗ್ತೀವಿ. ಸ್ವಾಯತ ಪ್ರಾಣಲಿಂಗಕ್ಕೆ ಅರ್ಪಿಸಿದಾಗ ಸಿದ್ಧ ಪ್ರಸಾದಿ ಆಗ್ತೀವಿ. ಆಮೇಲೆ ಆಯತ, ಸ್ವಾಯತ, ಸನ್ನಿಹಿತ ಅರ್ಪಿಸಿದಾಗ ನಾವೇನ್ ಹಾಕಿವ್ರಿ ಅಂತಂದ್ರ ಪ್ರಸಿದ್ಧ ಪ್ರಸಾದಿ ಹಾಕಿವಿ. ಇಲ್ಲಿ ಆಯತಕ್ಕೆ ಏನನ್ನ ಕೊಟ್ಟುಕೊಳ್ಳಬಲ್ವಾಕು, ಆಯತಕ್ಕೆ ಏನ್ ಮಾಡ್ಬೇಕಂದ್ರ ಇಲ್ಲಿ ಅವ್ರ 3 ಅಂಶಗಳನ್ನ ಹೇಳ್ತಾರ. ರೂಪ, ರುಚಿ, ತೃಪ್ತಿ ಅನ್ನುವಂತ ಅಂಶವನ್ನ. ರೂಪ, ರುಚಿ, ತೃಪ್ತಿ ಇವು 3 ಈ ನಮ್ಮ ಜಗತ್ತಿನಲ್ಲಿರ್ತಕ್ಕಂಥ ಒಂದು ವಸ್ತುವಿನಲ್ಲಿ ಈ 3 ಗುಣಗಳು ಇರ್ತಾವು. 3 ಗುಣಗಳು ಇರ್ತಾವ. ಹೆಂಗ ಅಂದ್ರ, ಒಂದು ಬೆಲ್ಲ ನೋಡ್ತೀವಿ. ಆ ಬೆಲ್ಲದಕ್ಕ ಒಂದು ರೂಪ ಐತಿ. ಅದು ಪೆಂಟಿ ಬೆಲ್ಲನ ಇರ್ಬೋದು, ಆಮೇಲೆ ಕುಡ್ಕಿ ಬೆಲ್ಲನ ಇರ್ಬೋದು, ಏನೋ ಇರ್ಬೋದು. ಒಂದು ರೂಪ ಇರ್ತೈತಿ. ಅದಕ್ಕೊಂದು ಬಣ್ಣ ಬೆಳ್ಳಗ, ಅಥವಾ ಸಾವಯವ ಬೆಲ್ಲದ್ರ ಕಪ್ಪ ಹಿಂಗಿರ್ತೈತಿ. ಅದಕ್ಕೊಂದು ರೂಪ ಇರ್ತೈತಿ. ಇನ್ನ ರುಚಿ, ಆ ಬೆಲ್ಲವನ್ನ ನಮ್ಮ ನಾಲಿಗೆ ಮೇಲೆ ಇಟ್ಕೊಂಡಾಗ ಅದರ ರುಚಿಯನ್ನ ಸಿಹಿ ಆದಂತ ರುಚಿಯನ್ನ ನೋಡ್ತೇವಿ. ಇನ್ನ ಅದನ್ನ ಸಿಹಿಯನ್ನ ತಿಂದಾಗ ನಮ್ಮಲ್ಲಿ ಒಂದು ತೃಪ್ತ ಭಾವ ಬರ್ತದ. ಈ ರೀತಿಯಾಗಿ ಒಂದು ರೂಪ, ರುಚಿ, ತೃಪ್ತಿ ಇರ್ತದ. ಇನ್ನ ಇಂತ ತಿಂದು ನೋಡಿದೇವ್ರಿ, ಇನ್ ತಿನ್ಲಾರ್ದಂತ ವಸ್ತುಗಳು ಇರ್ತಾವ. ಅದಕ್ಕೆ ಹೆಂಗ್ ಗುಣಗಳು ಇರ್ತಾವು ಅಂದ್ರ, ಈ ಒಂದು ಉದಾಹರಣೆಯಾಗಿ ನಮಗ ಪ್ರಚಲಿತ ಇರತಕ್ಕಂತ ಮೊಬೈಲ್ಕೊಂದ್ ರೂಪ ಐತಿ. ಅದಕ್ಕೊಂದ 6 ಇಂಚು, 12 ಇಂಚಿಂದು, 18 ಇಂಚಿಂದು ಅಗಲ, ದಪ್ಪ ಅನ್ನುವಂಥದ್ದು ಬಣ್ಣ ಎಲ್ಲ ರೂಪಗಳದಾವ ಅದಕ್ಕ. ಇನ್ನ ರುಚಿ ಹೆಂಗಿರ್ತತಿ ಅಂತಂದ್ರ ಅದ್ರೊಳಗಿರ್ತಕ್ಕಂಥ ಆ್ಯಪ್ ಮೂಲಕ ನಾವು ಅನೇಕ ವಿಷಯಗಳನ್ನ ತಿಳ್ಕೊಬಹುದು. ವಾಟ್ಸಪ್ ಆಗ್ಲಿ, ಫೇಸ್ಬುಕ್ ಆಗ್ಲಿ, ಅವನ ವಿಷಯಗಳನ್ನ ತಿಳ್ಕೋಬಹುದು. ಆಮೇಲೆ ಅದರಿಂದ ನಮಗ ಸಮಯನು ತಿಳಿತೈತಿ, ಫೋಟೋ ತಕ್ಕೋತೇವಿ. ಇವೆಲ್ಲ ರುಚಿಗಳ್ರಿ. ಇವೆಲ್ಲ ಬಳಕೆ ಮಾಡ್ತೀವಲ್ಲ, ಅವೆಲ್ಲ ರುಚಿಗಳು. ಅವನ್ನ ಮಾಡಿಂದ ನಮ್ಮಲ್ಲಿ ತೃಪ್ತ ಭಾವನೆ ಬರ್ತದ. ವಾಟ್ಸಪ್ ನಲ್ಲಿ ಒಂದೇನೋ ಒಂದ್ ಭಕ್ತಿ ಗೀತೆ ಕೇಳಿದ್ವಿ, ಒಂದೇನೋ ಒಳ್ಳೆಯದ ಒಂದು ಲೇಖನ ಓದಿದ್ವಿ, ಅವನ್ನೆಲ್ಲಾ ನೋಡಿದಾಗ ನಮ್ಮಲ್ಲಿ ಒಂದು ತೃಪ್ತ ಭಾವನೆ ಬರ್ತದ. ಹಾಗೆ ಒಂದು ಸೀರೆ ಅಂತ ತಗೊಂಡ್ವಿ. ಆ ಸೀರಿನ ಅದಕ್ಕೊಂದು ರೂಪ ಐತಿ. ಅದು ಉದ್ದ, ಅಗಲ, ಬಣ್ಣ ಇರ್ತೈತಿ. ಅದನ್ನ ನಾವು ಉಟ್ಕೋತೇವಿ.
ಅದು ರುಚಿ. ನಾವು ನಮಗ್ ಬೇಕಾದಂಗ ಉಟ್ಕೋತೀವಿ. ಅದ್ರ ಒಂದ ಹೆಣ್ಣು ಮಕ್ಕಳು ಬೇರೆ 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 ತರ ಉಟ್ಕೋಬಹುದು. ಅದು ರುಚಿ. ಅದು ಉಟ್ಕೊಂಡದನ್ನ ನೋಡ್ಕೊಂಡ್ ನಮ್ಮಲ್ಲಿ ತೃಪ್ತ ಭಾವನೆ ಬರ್ತದ. ನಾ ಹೆಂಗ್ ಕಾಣಕತ್ತೀನಿ, ಚಂದ್ ಕಾಣಕತ್ತೀನಿ, ಅದಕ್ ಕಾಣಕತ್ತೀನಿ, ಅವ್ರಂಗ್ ಕಾಣಕತ್ತೀನಿ, ಇವ್ರಂಗ್ ಕಾಣಕತ್ತೀನಿ ಅಂತ ತೃಪ್ತಿ ಭಾವ. ಈ ರೀತಿಯಾಗಿ ನಮ್ಮಲ್ಲಿ ಒಂದು ಯಾವುದೇ ವಸ್ತುವನ್ನ ನಮ್ಮಲ್ಲಿ ರೂಪ, ರುಚಿ ಮತ್ತು ತೃಪ್ತ ಭಾವನ ಇರ್ತೈತಿ. ಇಲ್ಲಿ ನೋಡ್ರಿ, ರೂಪಿನ ಪೂರ್ವಾಶ್ರಯ ಕಳೆದು ಆಯತಕ್ಕೆ ಕೊಟ್ಟುಕೊಳ್ಳಬಲ್ಲನಾಗಿ ಶುದ್ಧ ಪ್ರಸಾದಿ. ಈ ರೀತಿಯಾಗಿ ರೂಪದ ಒಂದ್ ಏನೇನು ಭಾವನೆಗಳು ಬರ್ತದ, ಏನೇನ್ ನಮ್ಗ ಅನಸ್ತದ, ಅವೆಲ್ಲವನ್ನು ಕಳ್ಕೊಂಡು ಎಲ್ಲ ಆಯತ ಅಂದ್ರ ಇಷ್ಟಲಿಂಗಕ್ಕೆ ನೀನೇ ಅಪ್ಪ, ನಿನ್ಗೆ ಬಿಟ್ಟಿದ್ದು, ನೀ ಕೊಟ್ಟವನು ನೀನೇ, ಕಾಣಿಸ್ತವನು ನೀನೇ, ಕೇಳಿಸ್ತವನು ನೀನೇ, ಎಲ್ಲಾ ನೀನೇ ನೀನೇ ಅಂತ ಅವನಿಗೆ ಅರ್ಪಿಸಿದೀವಿ ಅಂದ್ರ ಅವಾಗ ನಾವು ಶುದ್ಧ ಪ್ರಸಾದಿ ಅನ್ಸ್ಕೋತೀವಿ. ರುಚಿಯ ಪೂರ್ವಾಶ್ರಯ ಕಳೆದು ಸ್ವಾಯತಕ್ಕೆ ಕೊಟ್ಟುಕೊಳ್ಳಬಲ್ಲವನಾಗಿ ಸಿದ್ಧ ಪ್ರಸಾದಿ. ಅದರಿಂದ ಏನು ನಾವೇನು ಅನುಭವಿಸ್ತೀವಲ್ಲ, ಆ ಅನುಭವಿಸುವಂತ ಎಲ್ಲಾ ಅಂಶಗಳು ಪ್ರಾಣಲಿಂಗಕ್ಕೆ ಅರ್ಪಿಸ್ಬೇಕು. ಪ್ರಾಣಲಿಂಗ ಸಾಕಾರ ಮತ್ತು ನಿರಾಕಾರ ಎರಡು ರೂಪದಲ್ಲಿ ಇರ್ತದ. ನಾವು ಅನ್ನ ಕಲ್ಪನೆ ಮಾಡ್ಕೊತಿರ್ತೇವಿ. ಆ ನಿರಾಕಾರವಾಗ್ತಕ್ಕಂತ ಆ ಪ್ರಾಣಲಿಂಗಕ್ಕೆ ಅರ್ಪಿಸ್ಬೇಕು. ಅದು ಯಾವುದು ನನ್ನದಲ್ಲ, ಅನುಭವಿಸ್ತಕ್ಕಂಥದ್ದು ಏನೂ ನಂದಲ್ಲ. ಎಲ್ಲ ಅನುಭವಿಸ್ತಕ್ಕಂಥ ಸುಖ ದುಃಖ ಏನೇ ಬರ್ಲಿ, ಮಾನ ಅಪಮಾನ ಎಲ್ಲ ನಿಂದೆ ಅಂತ ತಿಳ್ಕೊಂಡು ಅವನಿಗೆ ನಾವ್ ಅರ್ಪಿಸ್ತೀವಿ ಅಂದ್ರ ಅದು ಸಿದ್ಧ ಪ್ರಸಾದಿ ಆಗ್ತದ. ಇನ್ನ ಈ ಉಭಯಗಳ ಕ್ರಿಯೆಯನ್ನು ಭಾವವಳಿದಾತನೇ. ಅದ್ರಾಗ ಬರ್ತಕ್ಕಂತ ಭಾವಗಳೇ ನಮ್ಮಿಂದ ಏನ್ ಬರ್ತದಲ್ಲ, ನನಗ್ ದುಃಖಾನ ಬರ್ಲಿ, ಸುಖಾನ ಬರ್ಲಿ, ಏನೇ ಬರ್ಲಿ, ಯಾವುದನ್ನು ನನಗ್ ಹಚ್ಕೊಳ್ಳಾರ್ದ ನಾನು ನಿರ್ಲಿಪ್ತ ಭಾವದಿಂದ ಇದ್ನೆ ಅಂದ್ರ ಅದನ್ನ ಎಲ್ಲಿಗ ಅರ್ಪಿಸ್ದಂಗ ಆಗತ್ತಂದ್ರಿ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗಕ್ಕೆ ಅರ್ಪಿಸ್ತೀನಿ ಅಂದ್ರ ಅದುನೇ ಪ್ರಸಿದ್ಧ ಪ್ರಸಾದಿ ಅಂತ ಹೇಳಿ ಚನ್ನಬಸವಣ್ಣವ್ರು ನಮ್ಗೆ ಹೇಳ್ತಾರ. ಇನ್ನ ಇಷ್ಟ ನಮಗೆಲ್ಲಾ ಸರಳ ಹಾಗೆ ಹೇಳ್ತಕ್ಕಂಥ ಶುದ್ಧ ಪ್ರಸಾದ, ಸಿದ್ಧಿ ಪ್ರಸಾದ ಹೇಳ್ತಕ್ಕಂಥ ಶರಣರು ಮುಂದ ಇನ್ನೊಂದು ದೇಶಿಕೇಂದ್ರ ಸಂಗನ ಬಸವಯ್ಯ ಶರಣರು ಕೂಡ ಒಂದ್ ಸರಳವಾದಂತ ವಚನ ಒಂದಲ್ಲಿ ನಾವು ಇನ್ನಷ್ಟು ಹೇಳ್ತಾರ ಅವ್ರು. ಶುದ್ಧ ಪ್ರಸಾದಿ ಅಂತ ನೀವ್ ಹೊರಗೆ ಅಡ್ಡಾಡ್ಬೇಡ, ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ ಅಂತ ಅಡ್ಡಾಡ್ಬೇಡ, ಇನ್ನಷ್ಟು ನಿನ್ನಲ್ಲಿ ಇರ್ತಕ್ಕಂಥ ಆ ಎಲ್ಲವನ್ನು ಕಳ್ಕೊಂಡಾಗ ಮಾತ್ರ ನೀ ಆಗ್ತಿ ಅನ್ನುವಂತ ಒಂದು ವಚನದಲ್ಲಿ ಹೇಳ್ತಾರ ಅವರು. ಕಾಯವನ್ನರ್ಪಿಸಲರಿಯದೆ ಶುದ್ಧ ಪ್ರಸಾದಿ ಎಂದರೆ ಆಣವಮಲ ಸಂಬಂಧಿ ಸಂಚಿತ ಸುಖಿ. ಮನವನ್ನರ್ಪಿಸಲರಿಯದೆ ಸಿದ್ಧ ಪ್ರಸಾದಿ ಎಂದರೆ ಮಾಯಾಮಲ ಸಂಬಂಧಿ ಪ್ರಾರಬ್ಧ ಸುಖಿ. ಪ್ರಾಣವನ್ನರ್ಪಿಸಲರಿಯದೆ ಪ್ರಸಿದ್ಧ ಪ್ರಸಾದಿ ಎಂದರೆ ಕಾರ್ಮಿಕ ಮಲ ಸಂಬಂಧಿ ಆಗಾಮಿ ಸುಖಿ. ಮಲತ್ರಯ ಸಂಬಂಧವಾಗಿ ಕರ್ಮತ್ರಯ ನಂಬ ಬ್ರಾಹ್ಮಕರ ಅವರಿಗೆ ತ್ರಿವಿಧ ಪ್ರಸಾದದಿಂದ ಅನಾದಿ ಸಂಸಿದ್ಧ ನಿರಂಜನ ಪ್ರಸಾದಿಯೇ ಬಲ್ಲನಯ್ಯ ಗುರು ನಿರಂಜನ ಚನ್ನಬಸವಲಿಂಗ ಅನ್ನುವಂಥ ವಚನದಲ್ಲಿ ದೇಶಿಕೇಂದ್ರ ಸಂಗನ ಬಸವಯ್ಯ ಶರಣರು ನಮ್ಗೆ ಹೇಳ್ತಾರ ನೋಡ್ರಿ. ಕಾಯವನ್ನರ್ಪಿಸಲರಿಯದೆ ಶುದ್ಧ ಪ್ರಸಾದಿ ಎಂದರೆ ಆಣವಮಲ ಸಂಬಂಧಿ ಸಂಚಿತ ಸುಖಿ ಅಂತ. ಇಲ್ಲಿ 3 ಮಲತ್ರಯಗಳು, ಆಣವಮಲ, ಮತ್ಯಾವ್ದ್ರಿ, ಆಣವಮಲ, ಮಾಯಾಮಲ, ಕಾರ್ಮಿಕ ಮಲ ಅಂತ ಹೇಳಿ ಇಂತ ಮೂರು ಮಲತ್ರಯಗಳನ್ನು ನೀ ಕಳ್ಕೋಬೇಕು ಗುರುವಿಗೆ ಅಂತ ಹೇಳ್ತಾರ ನೋಡ್ರಿ. ಏನಂದ್ರ ತನುವ ಕೊಟ್ಟು ಗುರುವನ್ನು ಒಲಿಸಬೇಕು, ಮನವ ಕೊಟ್ಟು ಲಿಂಗವನ್ನು ಒಲಿಸಬೇಕು, ಧನವ ಕೊಟ್ಟು ಜಂಗಮವನ್ನು ಒಲಿಸಬೇಕು. ಈ ತ್ರಿವಿಧವ ಹೊರಗು ಮಾಡಿ ಹರೆಯ ಹೋಸಿ ಗುರುವ ಪೂಜಿಸುವ ಗೊರವರ ಮೆತ್ತ ಕೂಡಲ ಸಂಗಮ ದೇವ ಅನ್ನುವಂಗ ನಮ್ಮ ತನುವನ್ನ ನಾವು ಎದಕ್ ಅರ್ಪಿಸ್ಬೇಕು? ಗುರುವಿನ ಒಂದು ಸೇವೆಗೆ ನಾವು ಅದನ್ನ ಮೀಸಲಾಗಿಡ್ಬೇಕು. ಗುರುವಿನ ಸೇವೆಯಲ್ಲೇನೆ ನಮ್ಮನ್ನ ಕಾಯವನ್ನ ಅರ್ಪಿಸ್ಬೇಕು. ಅದು ಬಿಟ್ಟು ನಾ ಏನು ಗುರುವಿನ ಸೇವಾ ಮಾಡ್ಲಾರ್ದ ಏನು ಮಾಡ್ಲಾರ್ದ ನಾ ಶುದ್ಧ ಪ್ರಸಾದಿ ಅದೇ. ಶುದ್ಧ ಪ್ರಸಾದಿ ಅಂದ್ರ ಅದು ಏನನ್ನ ಸಂಬಂಧ ಸೂಚಿಸ್ತದ ಅಂದ್ರ ನೀ ಆಣವಮಲದೊಳಗದಿದಿ, ನೀನು ಸಂಚಿತ ಸುಖಿಯೊಳಗದಿದಿ ಅಂತ ಸೂಚಿಸ್ತದ. ಇಲ್ಲಿ ಏನಂತಂದ್ರಿ, ಸಂಚಿತ, ಪ್ರಾರಬ್ಧ ಮತ್ತು ಇನ್ನೊಂದ್ ಯಾವ್ದು ಬರ್ತದಲ್ರಿ, ಸಂಚಿತ, ಪ್ರಾರಬ್ಧ, ಕರ್ಮಗಳ್ರಿ ಇವು. ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ ಅಂತ ಹೇಳಿ 3 ಕರ್ಮಗಳು ಬರ್ತಾವ. ಈ ರೀತಿಯಾಗಿ ಮೇಡಮ್ ನಾ ಎಷ್ಟಕ್ ಮುಗಿಸ್ಲಿ ಹೇಳ್ರಿ ಮೇಡಮ್? 7ಕ್ಕೆ 1 5 ನಿಮಿಷ ಕಡಿಮೆ ಇರ್ತದಲ್ಲ, ಅವಾಗ ಬಿಡ್ರಿ.
ಅದಕ್ಕೆ ಏನಂದ್ರೆ ಯಾಕಂದ್ರ ಅದ್ ಮತ್ತ ಹೇಳ್ಕೊತ ಹೋದಂಗ ಇದಾಗ್ಬಾರ್ದು. ಇಲ್ಲಿ ನಾವು ಈ ವಚನದ ಇನ್ನೊಂದ್ 5-10 ನಿಮಿಷ ಇಲ್ಲಿ ಈ ವಚನದ ಮೂಲಕ ನಮ್ಗೆ ಏನ್ ಗೊತ್ತಾಗತ್ತ ಅಂದ್ರ ಮೂರು ಏನ್ರಿ ಮಲತ್ರಯಗಳು 3, ಕರ್ಮಗಳು 3. ಮಲತ್ರಯಗಳು 3 ಆಗಿರ್ತಕ್ಕಂತ ಆಣವಮಲ, ಆಣವಮಲ, ಮಾಯಾಮಲ ಮತ್ತು ಕಾರ್ಮಿಕ ಮಲ ಅಂತ ಹೇಳಿ. ಇವು ಎಲ್ಲಿ ಹಂಗಾಕವಂದ್ರಿ, ನಮ್ಮ ದೇಹಕ್ಕ ವಾತ ಪಿತ್ತ ಕಫ ಹೆಂಗ ತ್ರಿದೋಷಗಳು ಅಂತೀವಿ ಹಂಗ ಆತ್ಮಕ್ಕೆ ಈ ರೋಗಗಳು ಆಣವಮಲ, ಕಾರ್ಮಿಕ ಮಲ, ಮಾಯಾಮಲಗಳು ಅಂಟ್ಕೋತಾವ. ಅವು ಆತ್ಮಕ್ ಹಾನಿಯನ್ನುಂಟು ಮಾಡ್ತಾವ. ಇಲ್ಲಿ ವಚನಕಾರರು ಒಂದು ಸ್ಪಷ್ಟಪಡಿಸ್ತಾರೆ, ಏನು ಪರಮಾತ್ಮ ನಿರಾಕಾರ ಅದನ್ ಖರೆ, ಆದ್ರ ಅವನಿಗೆ ನಿರ್ಗುಣವಲ್ಲ, ಅವನಲ್ಲಿ ಒಂದು ಗುಣ ಐತಿ. ಏನು? ಅದೇ ಶಕ್ತಿ ಅಂತ. ಯಾವ ಶಕ್ತಿ ಇರ್ತದ ಅಂತಂದ್ರ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕಾರ್ಯಶಕ್ತಿ ಅನ್ನುವಂಥದ್ದು. ಈ ರೀತಿಯಾಗಿ ಸೃಷ್ಟಿಕರ್ತ ಏನನ್ನು ಸೃಷ್ಟಿಸ್ಬೇಕು ಅಂತಂತ ಇಚ್ಛಾ ಮಾಡ್ತಾನ, ಇಚ್ಛಾಶಕ್ತಿ ಮಾಡ್ತಾನ. ಆಮೇಲೆ ಆ ಇಚ್ಛಾಶಕ್ತಿಯಿಂದ ಏನನ್ನ ಸೃಷ್ಟಿಸ್ಬೇಕು ಅಂತ ಜ್ಞಾನವನ್ನು ಮಾಡ್ತಾನ, ಅದು ಜ್ಞಾನಶಕ್ತಿ ಅನ್ಸ್ಕೊತದ. ಆ ಜ್ಞಾನಶಕ್ತಿಗೆ ಅನುಗುಣವಾಗಿ ತನ್ನ ಕಾರ್ಯದಲ್ಲಿ ತೊಡಗಿಸ್ಕೊಂಡಂದ್ರ ಅದು ಕ್ರಿಯಾಶಕ್ತಿ ಅಂತಂದು. ಈ ರೀತಿಯಾಗಿ ಇರ್ತಕ್ಕಂಥ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಯುನೇ ಒಂದೊಂದು ಮಲಗಳ ಅನಿಸ್ತಾವ್ರಿ. ಇಲ್ಲಿ ಇಚ್ಛಾಶಕ್ತಿ ಮೂಲಕ ಆ ಮನುಷ್ಯ ಏನ್ ಅನ್ಸ್ಕೊತಾನಂದ್ರ ನಾನು ಅಲ್ಪನು, ಆ ಪರಮಾತ್ಮನೇ ಎಲ್ಲವನ್ನೂ ಸೃಷ್ಟಿ ಮಾಡ್ತಕ್ಕಂತ ಶಕ್ತಿ ಐತಿ, ಪರಮಾತ್ಮನಿಗಿಂತ ನಾ ಕಡಿಮೆ ನಾನು ಅಂತ ಭಾವ ಬಂದಿರ್ತಂದ್ರ ಅದು ಆಣವಮಲ ಅಂತ ಅನ್ಸ್ಕೊತತಿ. ಇನ್ನ ತನ್ನೊಳಗನೆ ಅದೇನಾಗ್ತದಂದ್ರ ಈ ಇಂಥ ಅಜ್ಞಾನದಿಂದ ನಾನು ಕಡಿಮೆ, ದೇವ್ರ ಹೆಚ್ಚ ಅನ್ನುವಂತ ಅಜ್ಞಾನದಿಂದ ಅಲ್ಲಿ ಏನಾಗ್ಬಿಡ್ತದ್ರಿ, ನನಗ ಬೇಕು, ನನ್ನ ಮಕ್ಕಳಿಗೆ ಬೇಕು, ಅಂತ ವ್ಯಾಮೋಹಕ್ಕೊಳಗಾಗ್ತಾನ. ಅಷ್ಟೇ ಸೀಮಿತ ಆಗ್ಬಿಡ್ತಾನ. ನನ್ನ ಮನಿ, ನನ್ನ ಮಕ್ಕಳು, ನನ್ನ ಮಂದಿ ಅಂತ ಹಿಂಗ ಬರ್ತಾನ. ಇಂಥ ವ್ಯಾಮೋಹಕ್ಕೊಳಗಾದಾಗನೆ ಅದು ಮಾಯಾಮಲ ಅಂತ ಅನ್ಸ್ಕೊತೈತಿ. ಇಂಥ ಆಣವಮಲದಿಂದ, ಮಾಯಾಮಲದಿಂದ ತನ್ನ ಕ್ರಿಯೆಗಳಲ್ಲಿ ಕುಂಠಿತ ಆಗತ್ತಲ್ಲ, ಅದು ಕಾರ್ಮಿಕ ಮಲ ಅಂತ ಅನ್ಸ್ಕೊತೈತಿ. ಈ ರೀತಿಯಾಗಿ ಕಾಣವಮಲ, ಮಾಯಾಮಲ, ಕಾರ್ಮಿಕ ಮಲದಲ್ಲಿ ಅವನು ತೊಡಗಿಸ್ಕೋತಾನ. ಇದ್ರಲ್ಲೇನೋ ಆ ದೋಷಗಳನ್ನ ಅಂಟಿಸ್ಕೋತಾನ. ಇಂತಹ ಇರ್ತಕ್ಕಂಥದಕ್ಕ ಆಗಿರ್ತಕ್ಕಂಥ ಮನುಷ್ಯ ಅದು ಸಂಚಿತ ಕರ್ಮ ಅಂತಾರ. ಪ್ರಾರಬ್ಧ ಕರ್ಮ ಅಂದ್ರ ನಾವು ಮಾಡಿರ್ತಕ್ಕಂಥ, ಅಂದ್ರೆ ಹಿಂದಿನ ಜನ್ಮ ಮಾಡ್ತಕ್ಕಂಥ ಕರ್ಮಗಳು ನಮ್ ಈಗ ಅನುಭವಕ್ಕೆ ಬರ್ತಿರ್ತಾವ. ಅದು ಎಲ್ಲಾನು ಕೆಟ್ಟದ್ದ ಅಂತೇನಿಲ್ಲ. ಸುಖ ಬರ್ಬೋದು, ದುಃಖ ಬರ್ಬೋದು, ಆಮೇಲೆ ನಮಗ ಪದವಿಗಳು ಬರ್ಬೋದು, ನಮ್ಗೆ ಏನೇ ಮಾನ ಸನ್ಮಾನ ಏನೇ ಬರ್ಬೋದು, ಅವೆಲ್ಲವೂ ಪ್ರಾರಬ್ಧ ಕರ್ಮ ಅಂತ ಅನ್ಸ್ಕೊತಾವು. ಆಗಾಮಿ ಕರ್ಮ ಅಂದ್ರೆ ಈಗ ನಾವು ಪ್ರಚಲಿತವಾಗಿ ಮಾಡ್ತಕ್ಕಂಥ ಕರ್ಮಗಳು, ಅವು ಆಗಾಮಿ ಕರ್ಮಗಳು ಅಂತ ಅನ್ಸ್ಕೊತಾವು. ಇವು ಮುಂದಿನ ಜನ್ಮಕ್ಕೂ ನಮ್ಗೆ ಒಳ್ಳೇದ್ ಮಾಡ್ಬೋದು ಅಂತಾರ. ಇಲ್ಲಿ ಜನ್ಮಗಳನ್ನ ನಮ್ಮ ಶರಣರು ಒಪ್ಪೋದಿಲ್ಲ. ಆದ್ರ ನಾವು ಸಣ್ಣವರಿದ್ದಾಗಲಿ ದೊಡ್ಡವರಿದ್ದಾಗಲಿ ನಾವು ಈಗ ಮಾಡಿದ್ದಾಗ್ಲಿ ಅದು ಮುಂದ ಇದೇ ಇದ್ರೊಳಗನೆ ಒಂದು ದಿನ ಮಾಡಿದ್ ಮುಂಜಾನೆ ಮಾಡಿದ್ ಸಂಜೆ ಮುಂದೆ ಅನುಭವಿಸ್ಬೋದು, ಇವತ್ ಮಾಡಿದ್ ನಾಳೆ ಅನುಭವಿಸ್ಬೋದು. ಈ ರೀತಿಯಾಗಿ ನಾವು ಅನುಭವಿಸ್ತಕ್ಕಂಥ ಸ್ಥಿತಿ ಆಗ್ತದ. ಆದ್ರೆ ಮುಂದೆ ನಾವು ಮಾಡಿದ್ದು ಬಿಟ್ಟಿದ್ದು ನೋಡಂಗಿಲ್ಲ. ಅದಕ್ಕ ಈಗ ಏನ್ ಮಾಡ್ಬೇಕಾಗತ್ತಂತಂದ್ರಿ, ಬರೇ ನಾವು ಶುದ್ಧ ಪ್ರಸಾದಿ, ಸಿದ್ಧ ಪ್ರಸಾದಿ, ಪ್ರಸಿದ್ಧ ಪ್ರಸಾದಿ ಅಂದ್ರೆ ನಡೆಯೋದಿಲ್ಲ. ನಾವ್ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ಅರ್ಪಿಸ್ಬೇಕು ಅನ್ಲಿಕ್ಕೆ ಒಂದು ಸಿದ್ಧಾರೂಢರ ಚರಿತ್ರೆಯಲ್ಲಿ ಒಂದು ಕತೆ ಬರ್ತದ. ಚರ್ಮಲ್ಲಪ್ಪ ಅನ್ನೋ ಒಬ್ಬ ಶಿಷ್ಯ ಅವ ಏನ್ ಪೂಜಿಸಿದ್ದಾದ್ರೆ ನಮಗ ಆ ಜನ್ಮ ಸಾರ್ಥಕ ಆಗತ್ತ. ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಮನಸ್ಸನ್ನ ಎಲ್ಲಾ ಆಲೋಚನೆಗಳು ನಾವು ಲಿಂಗದಲ್ಲಿ ಇಟ್ಟು ಅಲ್ಲಿ ನಾವು ಲಿಂಗದಿಂದ ಒಂದು ಅನುಭವ ಪಡ್ಲಿಕ್ಕೆ ಸಾಧ್ಯ ಐತಿ. ಈ ರೀತಿಯಾಗಿ ನಾವು ಮಾಡ್ತು ಅಂತ ಬಯಸಿ ಬಂದುದು ಅಂಗಭೋಗ, ಬಯಸದೇ ಬಂದುದು ಲಿಂಗಭೋಗ, ಅಂಗಭೋಗ ಅನರ್ಪಿತ ಲಿಂಗಭೋಗ ಪ್ರಸಾದ, ಬೇಕೆಂಬುದು ಕಾಯಗುಣ, ಬೇಡೆಂಬುದು ವೈರಾಗ್ಯ, ಬೇಕೆಂಬುದೂ ಇಲ್ಲ ಬೇಡೆಂಬುದೂ ಇಲ್ಲ. ಈ ಉಭಯವನ್ನು ಅಳಿತಿಗೆಳೆದು ಭೋಗಿಸಬಲ್ಲಡೆ ಕೂಡಲ ಸಂಗಮ ದೇವ ನಿಮ್ಮ ಶರಣೆಂಬಿ ಅಂತ. ಅದಕ್ಕೆ ಶರಣನಾದಂಥವನು ನಾವ್ ಯಾವುದಕ್ಕೂ ಬೇಕು ಅನ್ನೋಂಗಿಲ್ಲ, ಬ್ಯಾಡ ಅನ್ನೋಂಗಿಲ್ಲ. ಏನ್ ಭಗವಂತ ನಮಗ ಕೊಟ್ಟಾನ ಅದೆಲ್ಲವೂ ಭಗವಂತನ ಪ್ರಸಾದ ಅಂತ ನಾವು ಸ್ವೀಕರಿಸಿ ನಮ್ಮ ಬದುಕಿದ್ರ ನಾವು ನಿಶ್ಚಿಂತೆಯಿಂದ ಬದುಕಲಿಕ್ಕೆ ಸಾಧ್ಯ ಐತಿ. ಅಂತ ಭಾವವನ್ನ ನಾವು ಬೆಳೆಸ್ಕೊಂಡಿವಂದ್ರ ನಮ್ಮ ದೇಹ ಪ್ರಸಾದವಾಗ್ಲಿಕ್ಕೆ ಸಾಧ್ಯ ಐತಿ, ಪ್ರಸಾದ ಕಾಯವಾಗ್ಲಿಕ್ಕೆ ಸಾಧ್ಯ ಐತಿ ಅಂತ ಹೇಳ್ತಾ ನನ್ನ ಒಂದೆರಡು ವಿಚಾರಗಳನ್ನ ತಮ್ಮೆಲ್ಲರಿಗೂ ಅರ್ಪಿಸಿ ಇಲ್ಲಿಗೆ ಹೇಳುತ್ತಾ, ಪ್ರಸಾದ ಎಂದರೇನು?
8 ತತ್ವದ ಮೂಲವೇ ಶ್ರೀ ಪರಮಾತ್ಮನ ಮೂಲ ಸ್ವರೂಪ ಎನ್ನುತ್ತಾ ಆದಯ ಶರಣರ ವಚನ, ಪರಮಾತ್ಮನ 5 ವಿಶೇಷ ಚಿತ್ತಗಳು, ಪ್ರಸನ್ನತೆ ಭಾವವೇ ಪ್ರಸಾದ, ಸ್ವತಂತ್ರ ಲಿಂಗ ದೇವರ ಹೇಳಿದ ಪದಾರ್ಥ ಬದಲಾಗಿ ಪ್ರಸಾದವಾದ ಬಗೆಯ ಕಥೆಯನ್ನು ಹೇಳುತ್ತಾ ಪ್ರಸಾದಿಯ ಬಗೆ, ತೃಪ್ತಿಯ ಭಾವವನ್ನು ಹಾಗೂ ಚನ್ನ ಬಸವಣ್ಣವರ ವಚನ ಹೇಳುತ್ತಾ ಮುಂತಾದ 10 ಹಲವು ಆತ್ಮದ ರೋಗಗಳು ಮುಂತಾದ 10 ಹಲವು ವಿಷಯಗಳನ್ನು ಎಲ್ಲರಿಗೂ ಅನೇಕ ನಿದರ್ಶನಗಳನ್ನು ನೀಡುತ್ತಾ ತುಂಬಾ ಮಾರ್ಮಿಕವಾಗಿ ಹೇಳಿದ ಗುರುಮಾತೆಯರಿಗೆ ಅನಂತ ಧನ್ಯವಾದಗಳು.